ತರಗತಿಯವರೆಗೂ ದತ್ತಾಂಶ ಸೊ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರಬೇಕು, ಹೇಗಿರಬೇಕು, ಯಾವುದು ಜೆನ್ಯೂನ್ ಡೇಟಾ, ಫರ್ದರ್ ಅನಾಲಿಸಿಸ್ಗೆ ನಾವು ತೆಗೆದುಕೋಬೇಕು ಅನ್ನೋದೇ ಆದರೆ ಡೇಟಾ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಸೊ ಅದರಲ್ಲಿ ಮೀನ್, ಮೀಡಿಯನ್, ಮೋಡ್, ಸೊ ಎಲ್ಲ ಅಂಶಗಳು ಬಂದು ಸೊ ಒಂದು ಡೇಟಾವನ್ನು ನಾವು ಹೇಗೆ ಅದು ನಾರ್ಮಲ್ ಆಗಿದೆ ಅಥವಾ ನಾರ್ಮಾಲಿಟಿಗೆ ಅದು ಒಳಪಟ್ಟಿದೆ ಅನ್ನೋದನ್ನು ಚೆಕ್ ಮಾಡಬೇಕು ಅನ್ನೋದು ಸಹ ಈಗ ಯಾವ್ಯಾವ ವಿಧಾನದಲ್ಲಿ ನಾವು ಡೇಟಾವನ್ನು ಚೆಕ್ ಮಾಡಬಹುದು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಸೊ ಒಂದು ಕ್ರೋನ್ಬಾ ಆಲ್ಫಾ, ಸೊ ರಿಲಯಬಿಲಿಟಿಯನ್ನು ಚೆಕ್ ಮಾಡೋಕ್ಕೆ ನಮ್ಮ ಡೇಟಾದ ರಿಲಯಬಿಲಿಟಿ ಕ್ರೋನ್ಬಾ ಆಲ್ಫಾ ಅದ್ರ ಮುಖಾಂತರ ನಾವು ಚೆಕ್ ಮಾಡ್ತಾ ಹೋಗ್ಬೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಮುಖಾಂತರ ಸೊ ಹೇಗೆ ಒಂದು ಡೇಟಾ ಅಥವಾ ಒಂದು ಗ್ರೂಪ್ನ ಡೇಟಾ ಒಂದು ಸೆಂಟರ್ ಪಾಯಿಂಟ್ಗೆ ಅಥವಾ ಎಷ್ಟು ಅದು ಸೆಂಟ್ರಲೈಸ್ಡ್ ಆಗಿದೆ ಅನ್ನೋ ರೀತಿಯಾಗಿ ಅಸೆಸ್ ಮಾಡಬೇಕು ಅನ್ನೋದೇ ಆದರೆ ಸೊ ಅದು ಹೆಚ್ಚಾಗಿ ಆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸೊ 0ಗೆ ಹತ್ರ ಇರಬೇಕು. ಓಕೆ, ಸೊ ಅಂದರೆ ಜಾಸ್ತಿ ಆದಷ್ಟು ಡಿವಿಯೇಟೆಡ್. ಓಕೆ, ಸೊ ದ ಗ್ರೂಪ್ ಡೇಟಾ ಈಸ್ ಡಿವಿಯೇಟೆಡ್ ಫ್ರಮ್ ದ ಮೀನ್, ಮೀಡಿಯನ್, ಮೋಡ್ ಅಂತ. ಸೊ ಅದು ಯಾವಾಗಲೂ ಸಹ ಹತ್ರಕ್ಕಿರಬೇಕು 0ಗೆ. ಸೊ ಆಗ ಎಷ್ಟು 0ಗೆ ಹತ್ರ ಇರುತ್ತೆ ಅಷ್ಟು ಅದರದ್ದು ವ್ಯಾಲ್ಯೂ ಅಂದರೆ ನಾರ್ಮ್ಯಾಲಿಟಿ ಅಂತ ವಿಷಯಕ್ಕೆ ಬಂತು ಅಂತಂದಾಗ ಅದು ಸೊ 0ಗೆ ಹತ್ರ ಇತ್ತು ಅಷ್ಟು ಅದು ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ ರೀತಿಯಾಗಿ ಇರುತ್ತೆ ಅನ್ನೋ ಒಂದು ಅಸಂಪ್ಷನ್. ಅನದರ್ ವೇ ಕ್ವಿನೆಸ್ ಮತ್ತು ಕರ್ಟಸಿಸ್. ಸೊ ವಿತಿನ್ ಅ ರೇಂಜ್ ಅಂತ ಏನಿದೆ, ಸೊ ರೇಂಜ್ ಒಳಗೆ ಡೇಟಾ ಇದ್ರೆ ಮಾತ್ರ ನಾವು ಫರ್ದರ್ ಅನಾಲಿಸಿಸ್ಗೆ ಕೌಂಟನ್ನು ಮಾಡ್ತೀವಿ ಅಥವಾ ಫರ್ದರ್ ಅನಾಲಿಸಿಸ್ಗೆ ಆ ಡೇಟಾವನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಆಯಿತು, ಸೊ ಎಲ್ಲ ಚೆಕ್ ಆಯಿತು. ಸೊ ನಂತರದಲ್ಲಿ ಸೊ ನಾವು ಯಾವುದಾದ್ರೂ ಒಂದು ಅನಾಲಿಸಿಸ್ ಪಾರ್ಟನ್ನು ಕೈಗೆತ್ಕೊಳ್ತೀವಿ. ಅಂದರೆ ಬೇಸ್ಡ್ ಆನ್ ಸೊ ರಿಸರ್ಚ್ ಏನು, ರಿಸರ್ಚ್ ಸ್ಟಾರ್ಟ್ ವಿತ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇನ್ ದ ಸೆನ್ಸ್ ಇಟ್ ಈಸ್ ದೇರ್ ಇನ್ ದ ಫಾರ್ಮೆಟ್ ಆಫ್ ವೇರಿಯೇಬಲ್ಸ್. ಸೊ ವೇರಿಯೇಬಲ್ಸ್ ಒಂದಿರ್ಬೋದು ಅಥವಾ ಎರಡಿರಬಹುದು, ಕಾರ್ಲೇಷನ್ಸ್ ಇರಬಹುದು ಅಥವಾ ಎಕ್ಸ್ಪ್ಲೋರೇಟರಿ ಸ್ಟಡೀಸ್ ಆಗಿರಬಹುದು, ಓಕೆ, ಡಿಸ್ಕ್ರಿಪ್ಟಿವ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಮೆಥಡಲ್ಲಿ ಇರಬಹುದು, ಬಟ್ ಅಲ್ಟಿಮೇಟ್ಲಿ ಒಂದು ಪ್ರಾಬ್ಲಮ್ ಅಂತೂ ಇರುತ್ತೆ. ಆ ಪ್ರಾಬ್ಲಮ್ ವೇರಿಯೇಬಲ್ಸ್ ರೂಪದಲ್ಲಿ ಇರುತ್ತೆ. ಸೊ ಆ ವೇರಿಯೇಬಲ್ಸನ್ನು ನಾವು ಒಂದು ಫಾರ್ಮ್ಯಾಟಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ಫಾರ್ಮ್ಯಾಟ್ ಮಾಡ್ತಾ ಇದ್ದೀವಿ, ಪ್ರೊಸೀಜರ್ಸನ್ನು ನಾವು ತಮ್ಮದೇ ಆದಂಥ ವೇನಲ್ಲಿ ಅದನ್ನು ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತಂದಾಗ ಸೊ ಅಲ್ಲಿ ಒಂದು ಮೆಥಡಾಲಜಿ ಪಾರ್ಟ್ ವಿಲ್ ಕಮ್. ಅಂದರೆ ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟಿವ್ಸ್, ಇನ್ ಟರ್ಮ್ಸ್ ಆಫ್ ಹೈಪೋಥಿಸಿಸ್. ಸೊ ನಾವಿಲ್ಲಿ ಕಾರ್ಲೇಷನ್ ಅನ್ನೋದು ಇವತ್ತಿನ ವಸ್ತು ವಿಷಯ. ಕಾರ್ಲೇಷನ್ಸ್ ಎಷ್ಟಿದೆ, ಎರಡು ಕಾರ್ಲೇಷನ್ ಅಂತಂದ್ರೆ ಏನು, ಪಾಸಿಟಿವ್ ಡೈರೆಕ್ಷನ್ಸ್ ಅಲ್ಲಿ ಇರುತ್ತಾ, ನೆಗೆಟಿವ್ ಡೈರೆಕ್ಷನ್ಸ್ ಅಲ್ಲಿ ಇರುತ್ತಾ, ಅದರಲ್ಲಿರ್ತಕ್ಕಂಥ ವಿಧಗಳು ಯಾವುದು, ಸೊ ಇದನ್ನೆಲ್ಲ ನಾವು ನೋಡಬೇಕು ಅನ್ನೋದೇ ಆದರೆ ಓಕೆ. ಸೊ ಏನಕ್ಕೋಸ್ಕರ ಈ ಒಂದು ಕಾರ್ಲೇಷನ್ ಅನ್ನು ಮಾಡಬೇಕು ಅನ್ನೋ ಒಂದು ಕ್ವಶನ್. ಓಕೆ, ಸೊ ಬೇರೆ ಬೇರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ಗಳಿದೆ, ಅನಾಲಿಸಿಸ್ಗಳಿದೆ. ಯಾಕೆ ಮಾಡಬೇಕು ನಾವು ಅದನ್ನು? ಕಾರ್ಲೇಷನ್ ಏಕೆ ಇಲ್ಲಿ ಅಪ್ಲೈ ಮಾಡಬೇಕು? ಸೊ ಅಪ್ಲೈ ಮಾಡಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಡಿಮ್ಯಾಂಡ್, ಅಲ್ಲಿರ್ತಕ್ಕಂಥ ಟೆಂಟೇಟಿವ್ ರಿಸಲ್ಟ್ ಏನಿದೆ ಅದು ಯಾವ್ದ್ರ ಮುಖಾಂತರ ಇದೆ ಅಂತಂದರೆ ಆಬ್ಜೆಕ್ಟಿವ್ಸ್ ಮತ್ತು ಹೈಪೋಥಿಸಿಸ್ ಮುಖಾಂತರ ಇರುತ್ತೆ. ಅದನ್ನು ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಟೆಸ್ಟ್ ಮಾಡಬೇಕು ಅಂತ ಅಂದರೆ ಸೊ ಫಾರ್ ಎಕ್ಸಾಂಪಲ್ ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಆ್ಯಂಡ್ academic adjustment, okay, or negative correlation, or there will be a positive relationship between academic intelligence as well as the academic performance. So ಹೀಗೆ ಒಂದು ಅಸಂಪ್ಷನ್ಸ್, ಒಂದು ಟೆಂಟೇಟಿವ್ ರಿಸಲ್ಟ್ ಅನ್ನು ನಾವು ಹಾಕೊಂಡಿರ್ತೀವಿ. ಸೊ ಬೇಸ್ಡ್ ಆನ್ ರಿವ್ಯೂ ಆಫ್ ಲಿಟ್ರೇಚರ್. ಸೊ ಅದನ್ನು ಟೆಸ್ಟ್ ಮಾಡಬೇಕು. ಸೊ ಡೇಟಾ ತೆಗೆದುಕೊಂಡಿದ್ವಿ, ಕಲೆಕ್ಟ್ ಮಾಡ್ಕೊಂಡಿದ್ದಾಗಿದೆ. ಸೊ ಒಂದು ಯೂನಿವರ್ಸಿಂದ ಒಂದು ಸ್ಯಾಂಪಲನ್ನು ಡ್ರಾ ಮಾಡಿಕೊಂಡು ಪರ್ಟಿಕ್ಯುಲರ್ ಅಂತ ಸ್ಟ್ಯಾಂಡರ್ಡೈಸ್ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಒಂದು ಅಮೌಂಟ್ ಆಫ್ ಡೇಟಾವನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ವಿ, ಅದನ್ನು ಡಿಸ್ಟ್ರಿಬ್ಯೂಟಿವ್ ಆಗಿದೆ. ಸೊ ಇಟ್ ಈಸ್ ಫೈನ್. ಸೊ ಆಸ್ ಪರ್ ದಟ್ ಟೆಕ್ನಿಕಲ್ ಆಸ್ಪೆಕ್ಟ್ ಇಟ್ ಈಸ್ ಫೈನ್, ನಾರ್ಮಾಲಿಟಿ ಬಂದಿದೆ. ಸೊ ನೌ ಇಟ್ ಈಸ್ ಟೈಮ್ ಟು ಕ್ಯಾಲ್ಕುಲೇಟ್ ಕಾರ್ಲೇಷನ್. ಸೊ ಏನಕ್ಕೆ
ಅಂತ ಅಂದಾಗ ಸೊ ನಾವು ಹಾಕೊಂಡಿದೀವಿ ಆಬ್ಜೆಕ್ಟಿವ್ಸ್ ಅಥವಾ ಹೈಪೋಥಿಸಿಸ್. ಸೊ ಒಂದು ವೇರಿಯೇಬಲ್ಗೂ ಮತ್ತೆ ಮತ್ತೊಂದು ವೇರಿಯೇಬಲ್ಗೂ ಸಹ ಸಂಬಂಧ ಇದೆ. ಸೊ ಅದನ್ನ ಟೆಸ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಸೊ ಈ ಒಂದು ಕಾರ್ಲೇಷನ್ ಟೆಸ್ಟ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ಹಾಗಾದ್ರೆ ಏನು, ಯಾವ ಕಾರಣಗಳಿಗೋಸ್ಕರ ನಾವು ಕಾರ್ಲೇಷನ್ ಅನ್ನ ಅಸೆಸ್ ಮಾಡ್ತೀವಿ? ಸೊ ಇಲ್ಲೊಂದು ಕೆಲವೊಂದು ಸ್ಟೇಟ್ಮೆಂಟ್ಗಳಿದೆ. ಈ ಸ್ಟೇಟ್ಮೆಂಟ್ ಅನ್ನ ನಾವು ನೋಡಿದ್ರೆ ಈಸಿಯಾಗಿ ಕಾರ್ಲೇಷನ್ ಹೇಗೆ ಸಂಭವನೀಯತೆ ಹೆಚ್ಚಾಗಿರುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ಈಗೇನು ಕರೆಂಟ್ ಸಿಚುಯೇಷನ್ ಏನು, ತಾಪಮಾನ ಏರಿಕೆ ಆಗ್ತಾ ಇದೆ. ಸೊ ಯೂಶಲಿ ತಾಪಮಾನ ಈಗ ಬೇಸಿಗೆ ಬರ್ತಿದ್ದ ಹಾಗೇನೆ, ಬೇಸಿಗೆ ಕಾಲ, ಸೊ ಏನೇನು ಜಾಸ್ತಿ ಮಾರಾಟ ಆಗುತ್ತೆ? ಐಸ್ ಕ್ರೀಮ್ಗಳು, ತಂಪು ಪಾನೀಯಗಳು, ಓಕೆ, ಸೊ ಕೂಲ್ ಡ್ರಿಂಕ್ಸ್ಗಳು ಜಾಸ್ತಿ, ಅದೇ ರೀತಿಯಾಗಿ ಹಣ್ಣಿನ ಜ್ಯೂಸ್ಗಳು, ಸೊ ಈ ಥರದ್ದೆಲ್ಲ ಜಾಸ್ತಿ ಮಾರಾಟ ಆಗುತ್ತೆ ಹೆಚ್ಚಿನದಾಗಿ ವೆನ್ ಕಂಪೇರ್ಡ್ ಟು ವಿಂಟರ್ ಸೀಸನ್. ಓಕೆ, ಅಂದರೆ ತಾಪಮಾನ ಏರಿಕೆ ಆಗೋದಕ್ಕೂ ಈ ತಂಪು ಪಾನೀಯ ಮಾರಾಟ ಆಗೋದಕ್ಕೂ ದೇರ್ ಇಸ್ ಎ ಲಿಂಕ್ ಅನ್ನೋ ಒಂದು ಅಸಂಪ್ಷನ್. ಸೊ ಅದೇ ಥರ ಉದ್ಯೋಗಿಗಳು ಅನುಭವಿಸುವ ಔದ್ಯೋಗಿಕ ಒತ್ತಡ ಹೆಚ್ಚಾದಂತೆ ಅವರ ಕಾರ್ಯಕ್ಷಮತೆ ಕಡಿಮೆ ಆಗಬಹುದು. ಓಕೆ, ಸೊ ಇಲ್ಲಿ ಎರಡು ಪ್ಯಾಟರ್ನ್ ಅಲ್ಲಿ ನಾವು ಈ ಒಂದು ಔದ್ಯೋಗಿಕ ಒತ್ತಡ ಮತ್ತೆ ಔದ್ಯೋಗಿಕ ಕಾರ್ಯಕ್ಷಮತೆಯನ್ನ ನಾವು ಇಂಟರ್ಪ್ರಿಟ್ ಮಾಡ್ಬೋದು. ಸೊ ಒಂದು, ಔದ್ಯೋಗಿಗಳು ಅನುಭವಿಸುವ ಔದ್ಯೋಗಿಕ ಒತ್ತಡ ಹೆಚ್ಚಾದಂತೆ ಅವರ ಕಾರ್ಯಕ್ಷಮತೆಯೂ ಸಹ ಹೆಚ್ಚಾಗಬಹುದು. ಸೊ ಇದು ಒಂದು ಪ್ರಾಬಬಿಲಿಟಿ. ಅನದರ್ ಪ್ರಾಬಬಿಲಿಟಿ, ಉದ್ಯೋಗಿಗಳು ಅನುಭವಿಸುವಂತಹ ಔದ್ಯೋಗಿಕ ಒತ್ತಡ ಹೆಚ್ಚಾದಂತೆ ಅವರ ಕಾರ್ಯಕ್ಷಮತೆ ಕಡಿಮೆ ಆಗಬಹುದು. ಇದು ಅನದರ್ ಪ್ರಾಬಬಿಲಿಟಿ. ಓಕೆ, ಔದ್ಯೋಗಿಕ ಒತ್ತಡ ಹೆಚ್ಚಾದಂತೆ ಅವ್ರ ಪರ್ಫಾರ್ಮೆನ್ಸ್ ಹೇಗೆ ಹೆಚ್ಚಾಗುತ್ತೆ? ಒಂದು ಕ್ವಶನ್ಸ್ ಬರ್ಬೋದು. ಒತ್ತಡ ಆಗೋದ್ರಿಂದ ಅವ್ರ ಪರ್ಫಾರ್ಮೆನ್ಸ್ ಕಡಿಮೆ ಆಗಬಹುದಲ್ವಾ? ಸೊ ಇಲ್ಲಿ ಥಿಯರಿ ಏನು ಹೇಳುತ್ತೆ? ಸೊ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದೆ. ಸೊ ನಾವು ಒಂದು ಒತ್ತಡವನ್ನು ತಡ್ಕೋಬಹುದು, ಎಲ್ಲಿವರೆಗೂ ತಡ್ಕೋಬಹುದು? ಓಕೆ, ನಾರ್ಮಲ್ ಟೈಮಿಂಗ್ಸ್ ಒಂದು 10 o'clock to 5 o'clock ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅಷ್ಟರೊಳಗೆ ನಾವು ಒಂದು 100 ಯೂನಿಟ್ ಇನ್ ಟರ್ಮ್ಸ್ ಆಫ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಅಂದ್ಕೊಂಡ್ರೆ, ನಾರ್ಮಲ್ ಆಗಿ ನಾವು ಕೆಲಸ ಮಾಡಿದ್ರೆ 10 ಅಥವಾ 100 ಯೂನಿಟ್ಸ್ಗಳನ್ನು ಮಾಡಬಹುದು ಒಂದು ದಿನದಲ್ಲಿ, ಅಂದರೆ 8 hours ಆಫ್ ಡ್ಯೂರೇಷನ್ ಅಲ್ಲಿ, ವಿತ್ ಇನ್ಕ್ಲೂಡಿಂಗ್ ಲಂಚ್ ಬ್ರೇಕ್ 2 ಅಥವಾ 3 ಟೀ ಬ್ರೇಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ನಾವು ನಾರ್ಮಲ್ ಆಗಿ ಕೆಲಸ ಮಾಡ್ತೀವಿ ಅಂತಂದ್ರೆ 100 ಯೂನಿಟ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಇದೇ ರೀತಿ ಯಾವುದು ತಾಪಮಾನ ಏರಿಕೆ ಆಗೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಆಗ್ತಿದ್ದಾಗೇನೆ ಏನಾಗುತ್ತೆ? ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅನ್ನೋದೇ ಆದರೆ ಸೊ ಯೂನಿಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ವಿತಿನ್ 3 months ಅಲ್ಲಿ ಅಗೇನ್ ಅದು ನಾರ್ಮಲ್ ಸಿಚುಯೇಷನ್ ಬಂದ್ಬಿಡುತ್ತೆ. ಡಿಮ್ಯಾಂಡ್ 3 ತಿಂಗಳಾದ್ಮೇಲೆ ಮತ್ತೆ ಅದೇ ಡಿಮ್ಯಾಂಡ್ ಇರೋದಿಲ್ಲ. ಸೊ ಆ 3 ತಿಂಗಳಿಗೋಸ್ಕರ ಒಂದು ಸಪ್ರೇಟ್ ಯೂನಿಟ್ ಹಾಕೊಂಡು ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಎಂಪ್ಲಾಯೀಸ್ಗಳನ್ನು ಕರ್ಕೊಂಡು ಹೈರ್ ಮಾಡಿಕೊಂಡು ಸ್ಯಾಲ್ರಿ ಕೊಡ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ? ಸೊ ಇನ್ಕ್ರಿಮೆಂಟ್ ಅಥವಾ ಇನ್ಸೆಂಟಿವ್ ಅಥವಾ ಎಕ್ಸ್ಟ್ರಾ ಬೋನಸ್, OT, ಸೊ ಈ ಥರದ್ದೆಲ್ಲ ಇರುತ್ತೆ. ಅವ್ರ ಕಡೆಯಿಂದನೇ ಎಷ್ಟು ಮಾಡಿಸ್ಕೋಬಹುದು ಹೆಚ್ಚಾಗಿ, ಆದರೆ ಒಂದು ಸ್ವಲ್ಪ ಪ್ರೆಷರ್ ಹಾಕುವಂಥದ್ದು. ಸೊ ಪ್ರೆಷರ್ ಹಾಕಿದ್ರೆ, ಸೊ ನೀವು 8 hours ಡ್ಯೂರೇಷನ್ ಅಲ್ಲಿ 100 ಯೂನಿಟ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಅದನ್ನ 100 105 ಅಥವಾ 110 ಯೂನಿಟ್ಸ್ ಅನ್ನ ಮಾಡಬೇಕಾಗುತ್ತೆ ನೀವು. ಅದಕ್ಕೆ ಸ್ಯಾಲ್ರಿ ಇಷ್ಟನ್ನ ರೈಸ್ ಮಾಡ್ತೀವಿ. ಸೊ ಹಾಗಂತ ಏನು ಅವರು ಬರ್ನೌಟ್ ಆಗೋದಿಲ್ಲ ಒಂದು ಕಾರಣಕ್ಕೆ. ಸೊ ಈ ಒಂದು ಶೆಡ್ಯೂಲ್ ಅಲ್ಲಿ ಅದೇ ಪ್ಯಾರಾಮೀಟರ್ ಅನ್ನ ಇಟ್ಕೊಂಡು ಅಥವಾ ಅದೇ ಡ್ಯೂರೇಷನ್ ಅಲ್ಲಿ ಸೊ ಒಂದ್ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಅನ್ನ ಅಸೆಸ್ ಅನ್ನ ಮಾಡ್ಕೋಬಹುದು. ಕಾರಣ ಏನು? ಹೆಚ್ಚಿನ ಸ್ಯಾಲರಿಯನ್ನ ಕೊಡ್ತೀವಿ ಅಥವಾ ಹೆಚ್ಚಿನ ಇನ್ಸೆಂಟಿವ್ ಅನ್ನ ಕೊಡ್ತೀವಿ. ಸೊ ಈ ಒಂದು ಕಾರಣಕ್ಕೆ ವಿತಿನ್ ಎ ಶಾರ್ಟ್ ಪೀರಿಯಡ್, ಅದೇ ಸಮಯದ ಅವಧಿಯಲ್ಲಿ 100 ಯೂನಿಟ್ ಬದಲಿಗೆ 105 ಅಥವಾ 110 ಅನ್ನ ಮಾಡ್ತಾ ಹೋಗ್ತಾರೆ. ಒಂದು 3 months ಅಲ್ವಾ, ಮಾಡೋಣ ಬಿಡಿ. ಸೊ ಅಲ್ಲೇನು ಸ್ವಲ್ಪ ಪುಷ್ ಮಾಡುವಂತ ಕೆಲಸ ಅಷ್ಟೇ, ಒತ್ತಡವನ್ನ ಹಾಕುವಂತ ಕೆಲಸ. ಸ್ವಲ್ಪ ಒತ್ತಡವನ್ನ ಹಾಕಿದ್ರೆ ಸೊ ಆಬ್ವಿಯಸ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಅಮೌಂಟ್ ಆಫ್ ಎಕ್ಸ್ಟ್ರಾ ವರ್ಕ್. ಸೊ ಹಾಗಂತ 100 ಯೂನಿಟ್ಸ್ ಮಾಡ್ತಾ ಇದೀವಿ ಅಂತಂದ್ರೆ
150 ಯೂನಿಟ್ಸ್ ಅಂತ ಮಾಡಬೇಕು 8 ಅವರ್ಸ್ ಆಫ್ ಡ್ಯೂರೇಷನ್ ಅಲ್ಲಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಅಲ್ಲಿ ಸೊ ಅಂತಹ ಒತ್ತಡ ಏನಾದರೂ ಆದರೆ ಎಗೇನ್ ಅವರ ಕಾರ್ಯಕ್ಷಮತೆ ಸೊ ಏನು 105 ಅಥವಾ 110ಗೆ ಒಪ್ಕೊಂಡಿರ್ತಾರಲ್ಲ ಆ ಕೆಲಸನೂ ಸಹ ಮಾಡಲ್ಲ, ಎಗೇನ್ 100 ಯೂನಿಟ್ಸ್ಗೆ ಫಿಕ್ಸ್ ಆಗ್ತಾರೆ. ಸೊ ಥಿಯರಿನೂ ಅದೇ ಹೇಳುತ್ತೆ. ಸೊ ಏನು ಹೇಳುತ್ತೆ ಥಿಯರಿ? ಸೊ ನಮಗೊಂದು ಮೋಟಿವೇಶನ್ ಬೇಕು. ಸೊ ನಾವು ಇಲ್ಲಿ ಯಾಕೆ ಬರ್ತೀವಿ, ಕೆಲಸ ಯಾಕೆ ಮಾಡ್ತೀವಿ, ಪ್ರತಿಯೊಂದು ಒಂದು ಸೊಫಿಸ್ಟಿಕೇಟೆಡ್ ಆಗಿ ಯಾಕೆ ಒಂದು ಸಿಸ್ಟಮ್ ರನ್ ಆಗ್ತಾ ಇದೆ ಅಂತ ಅಂದರೆ, ಸೊ ಎಲ್ಲರಿಗೂ ಸ್ಯಾಲ್ರಿ ಸಿಗುತ್ತೆ. ಓಕೆ, ಸ್ಯಾಲ್ರಿ ಕಾರಣಗಳಿಗೋಸ್ಕರ ಕೆಲಸಗಳು ಆಗ್ತಾ ಇದೆ. ಓಕೆ, ಅಂದರೆ ಒಂದಷ್ಟು ಮೋಟಿವೇಶನ್ ಅಲ್ಲಿ ಇರಬೇಕು. ಸೊ ಈಗ ನಮ್ಗೆ ಹಸಿವು ಆದರೆ ಊಟವನ್ನು ಮಾಡ್ತೀವಿ, ಹಸಿವೆ ಆಗಲಿಲ್ಲ ಅಂತ ಅಂದಾಗ, ಪ್ರಪಂಚದಲ್ಲಿ ಯಾರಿಗೂ ಅಂತ ಫೀಲಿಂಗೇ ಇಲ್ಲ ಅಂತ ಅಂದಾಗ, ಓಕೆ, ಸೊ ಒಂದು ಲಿಮಿಟ್ ಅಂತ ಬರುತ್ತೆ ಅಗೇನ್. ಓಕೆ, ಸೊ ಒಂದು ಲಿಮಿಟ್, ಒಂದಷ್ಟು ಪ್ರೆಷರನ್ನು ಹಾಕೋದು, ಆ ಪ್ರೆಷರ್ಗೆ ತಕ್ಕಂತಹ ಪ್ರತಿಕ್ರಿಯೆಗಳನ್ನು ಪಡೆಯೋದು, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋದು. ಫಾರ್ ಎಕ್ಸಾಂಪಲ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಅಂತ ಇಟ್ಕೊಳ್ಳೋಣ. ಓಕೆ, ಒಂದು ಟೆಸ್ಟ್ ಕೊಡೋದು, ಈ ವೀಕಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ನೋಡಿಕೊಂಡು ಇನ್ನೊಂದು ಟೆಸ್ಟ್ ಕೊಡ್ತೀವಿ. ಸೊ ಅದಕ್ಕೆ ಓದ್ತಾ ಹೋಗ್ತಾರೆ. ಇದು ಒಂದೇ ಸಬ್ಜೆಕ್ಟ್ ಅಂತ ಒಂದು ಕಂಟಿನ್ಯೂಸ್ ಆಗಿ 4-5 ಟೆಸ್ಟ್ ಕೊಟ್ರೆ ಏನು ಮಾಡ್ತಾರೆ? ಓಕೆ, ಸೊ ಯಾವಾಗಲೂ ಇದು ಒಂದೇ ಸಬ್ಜೆಕ್ಟ್ ಓದೋಕ್ಕಾಗುತ್ತಾ ಅನ್ನೋ ಒಂದು ಕ್ವಶನು ರೈಸ್ ಆಗುತ್ತೆ. ಸೊ ಒಂದು ಹಂತದವರೆಗೂ ನಾವು ಎಕ್ಸ್ಟ್ರಾ ಪ್ರೆಷರನ್ನು ಕೊಟ್ಟು ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ತಾ ಹೋಗ್ಬೋದು. ಆದರೆ ಒಂದು ಹಂತವನ್ನು ದಾಟಿದ ನಂತರ ಅದೇ ಪ್ರೆಷರ್, ಅಷ್ಟೇ ಯೂನಿಟನ್ನು ನಾವು ಡಿಮ್ಯಾಂಡ್ ಮಾಡ್ತಾ ಹೋದರೆ, ಓಕೆ, ಎಂಪ್ಲಾಯೀಸ್ ಕಡೆಯಿಂದ ಅಂಥದ್ದೇ ಆದಂಥ ಪರ್ಫಾರ್ಮೆನ್ಸನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವ್ರ ಪರ್ಫಾರ್ಮೆನ್ಸ್ಗೆ ಡೌನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಬಿಗಿನಿಂಗ್ ಸ್ಟೇಜಲ್ಲಿ ಪಾಸಿಟಿವ್ ರಿಲೇಶನ್ಶಿಪ್ ಅನ್ನು ನೋಡಿ, ಒಂದು ಎಕ್ಸ್ಟ್ರೀಮ್ ಎಂಡ್ ನಂತರದಲ್ಲಿ ನಾವು ನೆಗೆಟಿವ್ ರಿಲೇಶನ್ಶಿಪ್ ಅನ್ನು ನೋಡಬಹುದು. ಸೊ ಹೀಗೆ ಆ ಒಂದು ಸಂದರ್ಭ, ಸಿಚುಯೇಷನ್ನು ಮತ್ತು ಇನ್ಸೆಂಟಿವ್ಸು ಮತ್ತು ರೈನ್ಫೋರ್ಸ್ಮೆಂಟು, ಸೊ ಇವೆಲ್ಲವೂ ಸಹ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ, ನಮ್ಮ ಕಾರ್ಯಕ್ಷಮತೆಯ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಅದೇ ರೀತಿ ಬರೋಣ. ಸೊ ವಾಯು ಶುದ್ಧೀಕರಕಗಳ ಮಾರಾಟವು ಮಾಲಿನ್ಯ ಹೆಚ್ಚಳಕ್ಕೆ ಸಂಬಂಧಿಸಿರಬಹುದು. ಓಕೆ, ಅಂದರೆ ಹೆಚ್ಚು ವೆಹಿಕಲ್ ಏನಕ್ಕಾಗ್ತಾ ಇದೆ? ಓಕೆ, ಸೊ ಅದರಿಂದ ಏನಾಗ್ತಾ ಇದೆ? ಹೆಚ್ಚು ಶಬ್ದ ಮಾಲಿನ್ಯ ಆಗ್ತಾ ಇದೆ, ಹೆಚ್ಚು ವಾಯು ಮಾಲಿನ್ಯ ಆಗ್ತಾ ಇದೆ. ಸೊ ಕಾರ್ಲೇಷನ್ ಯಾವ ರೀತಿ ಆಗುತ್ತೆ? ಸೊ ಇಲ್ಲಿ ಹೆಚ್ಚು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋವಂಥವ್ರಿಗೆ ಇಟ್ಸ್ ಒಂದು ಹ್ಯಾಪಿ ಮೂಮೆಂಟ್, ಜಾಸ್ತಿ ಸೆಲ್ ಆಗ್ತಾ ಇದೆ ಅಂತ. ಅಟ್ ದ ಸೇಮ್ ಟೈಮ್ ಅದು ಏನು ಮಾಡ್ತಾ ಇದೆ ಅಂತಂದರೆ, ಶಬ್ದ ಮಾಲಿನ್ಯನೂ ಮಾಡ್ತಾ ಇದೆ, ವಾಯು ಮಾಲಿನ್ಯನೂ ಮಾಡ್ತಾ ಇದೆ. ಓಕೆ, ಸೊ ಒಂದಕ್ಕೆ ಯಾವ ರೀತಿಯಾದಂಥ ಸಂಬಂಧ? ಸೊ ಆಬ್ವಿಯಸ್ಲಿ ಒಂದು ಕಾರ್ಲೇಷನ್ಸ್ ಇರುತ್ತೆ. ಕಾರ್ಲೇಷನ್ಸ್ ಒಂದು ಲೇಯರ್ ಅಂತಕ್ಕಂಥದ್ದು ಒಂದು ವಸ್ತುವಿಗೆ ಮತ್ತೊಂದು ವಸ್ತುವಿನ ಜೊತೆಗೆ ಕನೆಕ್ಷನ್ಸ್ ಆಗಿ ಬಂದ್ಬಿಡುತ್ತೆ. ಸೊ ಹೇಗೆ ತಾಪಮಾನ ಜಾಸ್ತಿ ಆಗ್ತಿದ್ದಾಗೇನೆ, ಓಕೆ, ನಾವು ಹೇಗೆ ಒಂದು ನೆರಳನ್ನು ಹುಡುಕ್ತೀವಿ ಅಥವಾ ಒಂದು AC ಬಯಸ್ತೀವಿ. ಓಕೆ, ಸೊ ಯಾವ ರೀತಿಯಾಗಿ ನಾವು ಒಂದು ಫ್ಯಾನನ್ನು ನಾವು ನಿರೀಕ್ಷೆಯನ್ನು ಮಾಡ್ತೀವಿ. ಓಕೆ, ಸೊ ಅದೇ ಥರ ಒಂದು ಎಲಿಮೆಂಟ್ಗೆ ಮತ್ತೊಂದು ಎಲಿಮೆಂಟು ಕಾರ್ಲೇಟ್ ಆಗಿಬಿಡುತ್ತೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅಂತಹ ಅನೇಕ ವಿಷಯಗಳನ್ನು ನಾವು ಅನುಭವಿಸ್ತಾ ಹೋಗ್ಬೋದು. ಅಂದರೆ ಒಂದು ಅಂಶ ಹೆಚ್ಚಾದರೆ ಮತ್ತೊಂದು ಕಡಿಮೆ ಆಗ್ಬೋದು, ಅಥವಾ ಒಂದು ಅಂಶ ಹೆಚ್ಚಾದರೆ ಇನ್ನೊಂದು ಅಂಶನೂ ಸಹ ಹೆಚ್ಚಾಗ್ಬೋದು. ಸೊ ಇದೇ ರೀತಿಯಾದಂತಹ ಕಾರ್ಲೇಷನ್ಸ್ಗಳು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಸಹ 1 by 1 ನಡೀತಾನೆ ಹೋಗುತ್ತೆ. ಓಕೆ, ಸೊ ನಾವು ಒಂದು ಆಫೀಸಿಗೆ ಕಮ್ಯೂಟ್ ಮಾಡಬೇಕು ಅಂತ ಅಂದರೆ, ಓಕೆ, ಬಸ್ಗೆ ಹೋಗೋಕ್ಕಾಗಲ್ಲ, ಟೈಮ್ಗೆ ನಾವು ಕರೆಕ್ಟಾಗಿ ರೀಚ್ ಆಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು? ನಮ್ಮದೇ ಆದಂಥ ಓನ್ ವೆಹಿಕಲನ್ನು ಪರ್ಚೇಸ್ ಮಾಡಬೇಕು. ಸೊ ಅದಕ್ಕೆ ದುಡ್ಡು ಖರ್ಚಾಗುತ್ತೆ. ಓಕೆ, ಸೊ ಇಲ್ಲ, ನಾವು ಇದನ್ನು ಬೇರ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಓಕೆ, ಸೊ ಅದರಿಂದ ಏನಾಗುತ್ತೆ? ಇನ್ ಟರ್ಮ್ಸ್ ಆಫ್ ಯಾವುದೇ ಒಂದು ನಮಗೆ ಸೆನ್ಸ್ ಇರಬಹುದು. ಸೊ ನಾವು ಈ ಥರದ್ದು ತೆಗೆದುಕೋಬಾರ್ದು, ನಾವು ಹೆಚ್ಚಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡ್ಕೋಬೇಕು.
ಏಕೆಂದರೆ ನಾವು ಶಬ್ದ ಮಾಲಿನ್ಯ ಅದು ವಾಯುಮಾಲಿನ್ಯ ಆಗೋದಕ್ಕೆ ನೇರವಾಗಿ ಆಗ್ಲಿಕ್ಕೆ ಕಾರಣ ಆಗಬಾರ್ದು ಅನ್ನೋ ಒಂದು ಅಂಶ ಇರಬಾರ್ದು. ಸೊ ಅಂತಹ ಸಮಯದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ವ್ಯತಿರಿಕ್ತವಾಗಿ ಅದಕ್ಕೆ ಉಂಟಾಗ್ತಾ ಹೋಗ್ಬೋದು. ಸೊ ಹೀಗೆ ಒಂದಲ್ಲ ಒಂದು ನಾವು ಯಾವ ರೀತಿಯಾಗಿ ಡಿಸಿಷನ್ ತೆಗೆದುಕೊಳ್ತೀವಿ, ಯಾವ ರೀತಿಯಾಗಿ ನಡ್ಕೊಳ್ತೀವಿ, ಒಂದು ಅಂಶ ಮತ್ತೊಂದು ಅಂಶದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತಾ? ಎಸ್, ಅಫ್ಕೋರ್ಸ್, ಒಂದು ಇನ್ನೊಂದ್ರ ಮೇಲೆ ಪ್ರಭಾವವನ್ನು ಬೀರದೇ ಬೀರುತ್ತೆ. ಸೊ ಒಂದು ಇನ್ನೊಂದಕ್ಕೆ ಕಾರ್ಲೇಟ್ ಆಗೇ ಇರುತ್ತೆ. ಓಕೆ, ಸೊ ಇನ್ನು ಹೆಚ್ಚಿನ ಉದಾಹರಣೆಗಳನ್ನ ನಾವು ತೆಗೆದುಕೊಂಡ್ರೆ, ಸೊ ಇಲ್ಲಿ ಹದಿಹರಿಯದ ಅಂದರೆ ಅಡೋಲಸೆಂಟ್ ಏಜ್ ಗ್ರೂಪ್ನವ್ರದ್ದು ಸ್ವಾಭಿಮಾನ ಮತ್ತು ಸಾಧನಾಭಿಪ್ರೇರಣೆ ನಡುವೆ ಸಂಬಂಧ ಇದೆಯಾ ಎಂದು ಅಧ್ಯಯನ ಮಾಡಲು ಅನೇಕ ಸಂಶೋಧಕರು ಆಸಕ್ತಿಯನ್ನು ಹೊಂದಿರ್ತಾರೆ. ಸೊ ಅದೇ ರೀತಿಯಾಗಿ ಅಂದರೆ ಸೆಲ್ಫ್ ಮತ್ತೆ ಏನೋ ಸಾಧನಾಭಿಪ್ರೇರಣೆ, ಅದೇ ರೀತಿ ಯೋಗಕ್ಷೇಮ, ಮಾನಸಿಕ ಯೋಗಕ್ಷೇಮ ಮತ್ತು ಉದ್ಯೋಗ ತೃಪ್ತಿ. ಉದ್ಯೋಗಿಗಳ ಮಾನಸಿಕ ಯೋಗಕ್ಷೇಮ ಅಂದರೆ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಮತ್ತೆ ಉದ್ಯೋಗ ತೃಪ್ತಿ, ಔದ್ಯೋಗಿಕ ತೃಪ್ತಿ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದೇ ರೀತಿಯಾಗಿ ಸೊ ಪರಸ್ಪರ ಸಂಬಂಧ ಸಂಶೋಧಕರಿಗೆ ಈ ರೀತಿಯಾದಂಥ ವಿಭಿನ್ನವಾದಂತಹ ಡೈರೆಕ್ಷನಲ್ಲಿ ಹೊಂದಿರತಕ್ಕಂತಹ ವೇರಿಯೇಬಲ್ಸ್ಗಳನ್ನು ಸೆಟ್ ಮಾಡಿಕೊಂಡು ಅವುಗಳನ್ನು ಟೆಸ್ಟ್ ಮಾಡುವಂತಹ ಅನೇಕ ಸಂಶೋಧನೆಗಳು ಈಗಾಗಲೇ ಆಗಿರ್ತಕ್ಕಂಥದ್ದು ಮತ್ತು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ದಿನ ಪ್ರಮಾಣದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕಾರ್ಲೇಷನ್ ಅಂತ ನಾವು ಹೇಳ್ಬೇಕು ಅಂತಂದರೆ, ಸೊ ಮಿನಿಮಮ್ ಎರಡು ಆಬ್ಜೆಕ್ಟಿವ್ಸ್ಗಳು ಇರಬೇಕು, ಎರಡು ವೇರಿಯೇಬಲ್ಸ್ಗಳು ಇರಬೇಕು. ಸೊ ಅಥವಾ ಎರಡು ಡಿಫ್ರೆಂಟ್ ಇಂಡಿವಿಜುವಲ್ ಥಿಂಗ್ಸ್ಗಳು ಇರಬೇಕು. ಸೊ ಆಗಿದ್ದಾಗ ಮಾತ್ರ ಸೊ ಒಂದು ವಸ್ತು ಒಂದು ಸಂಗತಿಯನ್ನು ಮತ್ತೊಂದು ಸಂಗತಿಯ ಜೊತೆಗೆ ಕಂಪೇರ್ ಮಾಡಲಿಕ್ಕೆ ಅಥವಾ ಸಹಸಂಬಂಧವನ್ನು ನಾವು ಅಸೆಸ್ ಮಾಡಲಿಕ್ಕೆ, ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ A1 B1. ಸೊ ಎಗೂ ಮತ್ತು ಬಿಗೂ ಇರ್ತಕ್ಕಂಥ ಒಂದು ಸಂಬಂಧ ಯಾವ ಡೈರೆಕ್ಷನಲ್ಲಿದೆ. ಸೊ ಡೈರೆಕ್ಷನಲ್ಲಿ ಇನ್ ದ ಸೆನ್ಸ್ ಪಾಸಿಟಿವ್ ಆಗೇ ಇರಬೇಕು ಅಂತಲೂ ಏನಿಲ್ಲ, ನೆಗೆಟಿವ್ ಆಗಿ ಇರಬೇಕು ಅಂತಲೂ ಏನಿಲ್ಲ. ಸೊ ಇವೆರಡನ್ನು ಹೊರತುಪಡಿಸಿ ಝೀರೋ ಆಗಿರಲೇಬೇಕು ಅಂತಲೂ ಏನಿಲ್ಲ. ಓಕೆ, ಎಲ್ಲ ಸಂದರ್ಭದಲ್ಲೂ ಸಹ ನಾವು ತೆಗೆದುಕೊಂಡಿರ್ತಕ್ಕಂಥ ಕಾರ್ಲೇಷನ್ಸ್ಗಳು ಸಹ ಸಂಬಂಧವನ್ನು ಒಂದೇ ಇರುತ್ತೆ ಅಂತಲೂ ಹೇಳಕ್ ಬರೋದಿಲ್ಲ. ಓಕೆ, ಅಥವಾ ನೆಗೆಟಿವ್ ಆಗಿರುತ್ತೆ ಅಥವಾ ಪಾಸಿಟಿವ್ ಆಗಿರುತ್ತೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ನ್ಯೂಟ್ರಲ್ ಆಗುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಸೊ ಇಲ್ಲಿ ಈ ಸಂಶೋಧನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಸ್ಥಿರಗಳ ನಡುವೆ ಇರುವಂಥ ಸಂಬಂಧವನ್ನು ಅಧ್ಯಯನ ಮಾಡಲು ಈ ಒಂದು ಪರಸ್ಪರ ಸಂಬಂಧ ಕಾರ್ಲೇಷನ್ ಸಹ ಸಂಬಂಧ ವಿಧಾನಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನೇ ಇಂಗ್ಲಿಷ್ನ ಸ್ಮಾಲ್ ಲೆಟರ್ ಆರ್ ಇಂದ ಓಕೆ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಆರ್ ಅಂತ ಅಂದರೆ ಕಾರ್ಲೇಷನ್, ಸಹ ಸಂಬಂಧ. ಪ್ರಸ್ತುತ ಘಟ್ಟದಲ್ಲಿ ನಾವು ಪರಸ್ಪರ ಸಂಬಂಧದ ಪರಿಕಲ್ಪನೆ, ಅದರ ದಿಕ್ಕು ಮತ್ತು ಪರಿಮಾಣದ ಮೇಲೆ ಕೇಂದ್ರೀಕರಣ, ಪರಸ್ಪರ ಸಂಬಂಧದ ಗುಣಲಕ್ಷಣಗಳು, ಅವುಗಳ ಉಪಯೋಗಗಳು, ಮಿತಿಗಳು, ಸಹ ಸಂಬಂಧ, ಇತರ ವಿಧಾನಗಳ ಜೊತೆಗಳ ಹೊಂದಿರತಕ್ಕಂಥ ಸಹ ಸಂಬಂಧ. ಸೊ ಇಷ್ಟು ವಿಷಯಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲೊಂದು ಎಕ್ಸಾಂಪಲ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ಕಾರ್ಲೇಷನ್ ಅಂತ ಅಂದ್ರೆ ಪರಸ್ಪರ ಸಂಬಂಧದ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳೋದು ನಾವು ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಇದು. ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ ಈ ಜೂನಿಯರ್ ಮ್ಯಾನೇಜರ್ಗಳು ಗಳಿಸಿದ ವರ್ಷಗಳ ಅನುಭವ ಮತ್ತು ಅವರ ಮಾಸಿಕ ಆದಾಯಗಳ ನಡುವಿನ ಸಂಬಂಧದ ಕುರಿತು ಸಂಶೋಧಕರು ಕೆಲವೊಂದು ಸಂಶೋಧನೆಗಳನ್ನು ನಡೆಸಿದ್ದಾರೆ. ಅದರ ಒಂದು ಕಾಲ್ಪನಿಕ ಡೇಟಾ ಸೊ ಈ ಒಂದು ಕೆಳಗಿನಂತಿದೆ. ಓಕೆ, ಸೊ ಇಲ್ಲೇನಿದೆ, ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಮಂತ್ಲಿ ಇನ್ಕಮ್ ಇನ್ ಜೂನಿಯರ್ ಮ್ಯಾನೇಜರ್ಸ್. ಸೊ ಅವರ ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಏನಾಗ್ತಾ ಹೋಗಿದೆ, ಅವರ ಸ್ಯಾಲ್ರಿ ಮಂತ್ಲಿ ಇನ್ಕಮ್ ಜಾಸ್ತಿ ಆಗ್ತಾ ಹೋಗಿದೆ. ಓಕೆ, ಸೊ ಇಲ್ಲಿ ಅವ್ರು ಹೊಂದಿರತಕ್ಕಂಥ ಎಕ್ಸ್ಪೀರಿಯನ್ಸು, ಅವ್ರು ಹೊಂದಿರತಕ್ಕಂತಹ ಅಥವಾ ಅವ್ರ ಮಂತ್ಲಿ ಡ್ರಾ ಮಾಡ್ಕೊಂಡಿರ್ತಕ್ಕಂತಹ ಸ್ಯಾಲ್ರಿಯ ಮೇಲೆ ಧನಾತ್ಮಕವಾದಂತಹ ಫಲಿತಾಂಶವನ್ನ ಅಥವಾ ಸಂಬಂಧವನ್ನ ಹೊಂದುತ್ತಾ ಹೋಗಿದೆ. ಸೊ ಇಲ್ಲಿ
ಜಾನ್, ರವಿ, ಮಾರ್ಯಾ, ಕುಲ್ದೀಪ್ ಮತ್ತು ಸಲ್ಮಾ. ಸೊ ಕನ್ಸಿಕ್ಯೂಟಿವ್ ಆಗಿ 1 2 3 4 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಸೊ ಅವ್ರ ಮಂತ್ಲಿ ಸ್ಯಾಲ್ರಿ ಫ್ರಮ್ 25,000 ಇಂದ 45,000 ವರೆಗೂ ಡಿಸ್ಟ್ರಿಬ್ಯೂಟ್ ಆಗಿದೆ. ಇದೊಂದು ಕಾಲ್ಪನಿಕವಾದಂತಹ ಒಂದು ಉದಾಹರಣೆ. ಸೊ ಇದೇ ಫಾರ್ಮೆಟ್ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ಎಫೆಕ್ಟ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಹಾಕಿರುವಂಥದ್ದು. ಸೊ ಈ ಸಿಗ್ನಿಫಿಕೆಂಟ್ ಎಫೆಕ್ಟ್ ನಮಗೆ ಸಿಗಬೇಕು ಅನ್ನೋ ಹಾಕೋ ಒಂದು ಕಾರಣ ಒಂದಾದರೆ, ಆಬ್ವಿಯಸ್ಲಿ ಅವ್ರ ಮಂತ್ಲಿ ಇನ್ಕಮ್ ಅಲ್ಲಿ ಸ್ಯಾಲ್ರಿ ಏನು ಡ್ರಾ ಮಾಡ್ಕೊಳ್ತಾರಲ್ಲ ರೀ, ಆಬ್ವಿಯಸ್ಲಿ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ ಇರುತ್ತೆ ಬೇಸ್ಡ್ ಆನ್ ದೇರ್ ಎಕ್ಸ್ಪೀರಿಯನ್ಸ್ ಇನ್ ಪ್ರಾಕ್ಟಿಕಲ್ ಅಲ್ಲಿ. ಸೊ ಇಲ್ಲಿ ಈ ಎಕ್ಸ್ಪೀರಿಯನ್ಸ್ ಅವ್ರು ಹೊಂದಿರತಕ್ಕಂತಹ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಆಗ್ತಾ ಆಬ್ವಿಯಸ್ಲಿ ಅವರು ಮಂತ್ಲಿ ಡ್ರಾ ಮಾಡ್ತಕ್ಕಂಥ ಸ್ಯಾಲ್ರಿನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್, ಪಾಸಿಟಿವ್ ಕಾರ್ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಇಯರ್ಸ್ ಇನ್ ಎಕ್ಸ್ಪೀರಿಯನ್ಸ್ ಆಸ್ ವೆಲ್ ಆಸ್ ದ ಮಂತ್ಲಿ ಸ್ಯಾಲ್ರಿ. ಸೊ ಇಲ್ಲಿ ಕೆಲವೊಂದು ರೇಖೀಯ ಪರಸ್ಪರ ಸಂಬಂಧ ಹೊಂದಿರೋದನ್ನು ಸಹ ನಾವು ಗುರುತಿಸ್ಕೊಳ್ತಾ ಹೋಗ್ಬೋದು. ಸೊ ಅದನ್ನ ಈ ಲೀನಿಯರ್ ಕಾರ್ರಿಲೇಷನ್ ಅಂತಲೂ ಸಹ ಕರಿತಾ ಹೋಗ್ತಾರೆ, ಲೀನಿಯರ್ ಕಾರ್ರಿಲೇಷನ್. ಸೊ ಅದಕ್ಕೂ ಮುಂಚೆ ಕಾರ್ರಿಲೇಷನ್ ಒಂದು ಪ್ರಾಪರ್ ಡೆಫಿನೇಷನ್ ಅನ್ನು ನಾವು ನೋಡೋದಾದ್ರೆ, ಸೊ ಇದಕ್ಕೂ ಮುಂಚೆ ಇದಕ್ಕೆಲ್ಲದಕ್ಕೂ ಸಹ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಇಷ್ಟು ಡೇಟಾ ಹೇಳೋದಕ್ಕೂ ಮುಂಚೆ ಡೇಟಾ ಹೇಳೋದಕ್ಕೂ ಒಂದು ನಿಮಗೆ ಪ್ರಸ್ತುತಪಡಿಸೋದಕ್ಕೂ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ಅಲ್ಲಿ ಇರ್ತಕ್ಕಂಥ ವಸ್ತು ವಿಷಯ ಸಹ ಸಂಬಂಧ, ಕಾರ್ರಿಲೇಷನ್. ಹಾಗಂದ್ರೆ ಏನು ಕಾರ್ರಿಲೇಷನ್ ಅಂತಂದ್ರೆ, ಈ ಎಲ್ಲಾ ವಿಷಯಗಳನ್ನು ನಾವು ನೋಡ್ತಾ ಹೋದ್ರೆ, ಸೊ ಇದೆಲ್ಲದೂ ಸಹ ಆಗುವಂಥದ್ದು ನಮ್ಮ ಡೇ ಟು ಡೇ ಲೈಫ್ ಸಿಚುವೇಶನ್ ಅಲ್ಲಿ. ಓಕೆ, ಸೊ ಈಗ ಬೇಸಿಗೆ ಶುರುವಾಗಿದೆ, ಲಿಕ್ವಿಡ್ ಪ್ರಮಾಣದ ಏನೋ ಆಹಾರಗಳು, ಪಾನೀಯಗಳು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಓಕೆ, ಸನ್ ಗ್ಲಾಸಸ್ ಸಿಂಪಲ್ ಆಗಿ. ಸೊ ರೋಡ್ನಲ್ಲಿ ಹೋಗ್ತಾ ಇದೀವಿ, ಓಕೆ, ಅಥವಾ ಏನೋ ಒಂದು ನೆರಳಿದೆ ಅಲ್ಲಿ ಅಂತಂದ್ರೆ ನಾವು ಜಾಸ್ತಿ ಹೊತ್ತು ನಿಂತ್ಕೋಬೇಕು ಅಂತಂದ್ರೆ ನೆರಳನ್ನ ಬಯಸ್ತೀವಿ. ವಿಂಟರ್ ಸೀಸನ್ ಆಗಲ್ಲ, 10 o'clock 11 o'clock 12 o'clock ಅಂತಂದ್ರೂ ಬಿಸಿಲಿಲ್ಲಪ್ಪ ಅಂತಂದ್ರೆ, ಅಲ್ಲೆಲ್ಲರೂ ಬಿಸಿಲು ಕಾಣ್ತಾ ಇದೆ ಅಂತಂದಾಗ ಅಲ್ಲಿ ಹೋಗಿ ಬಿಸಿಲು ಹತ್ರಕ್ಕೆ ಹೋಗಿ ನಿಂತ್ಕೊಳ್ತೀವಿ. ಸೊ ಏನಿದು ಇಂಡಿಕೇಟ್ ಮಾಡುತ್ತೆ? ಕೆಲವೊಂದು ಸಮಯದಲ್ಲಿ ನಾವು ಬಿಸಿಲಿಂದ ದೂರ ಇರುವಂತಹ ಕೆಲಸ ಮಾಡ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಬಿಸಿಲಿಗೆ ಹತ್ರವಾಗಿರುವಂತ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಸೊ ಏನಿದು ಕಾರ್ರಿಲೇಷನ್, ಸಹ ಸಂಬಂಧ ಏನು ನಡುವೆ ಇರ್ತಕ್ಕಂಥದ್ದು? ಏಕೆ ನಮ್ಮ ಬಾಡಿ ಆಗಿರಬಹುದು, ನಮ್ಮ ಮೈಂಡ್ ಸೆಟ್ ಇರಬಹುದು, ಯಾಕೆ ಆ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡುತ್ತೆ? ಓಕೆ, ಸೊ ಬಿಸಿಯಾದ ಆಹಾರ. ಸೊ ಈಗ ವಿಂಟರ್ ಸೀಸನ್ ಅಲ್ಲಿ ಆಹಾರ ಬಿಸಿಯಾಗಿರೋ ಅಂತ ಆಹಾರಕ್ಕೆ ಹೆಚ್ಚು ಡಿಮ್ಯಾಂಡ್. ಆಹಾರ ಬಿಸಿಯಾದಷ್ಟು ಏನೋ ಅಷ್ಟು ಪ್ರಮಾಣದ ಆಹಾರ ನಾವು ಕನ್ಸ್ಯೂಮ್ ಅನ್ನ ಮಾಡ್ತೀವಿ. ಸೊ ಆಹಾರ ಅದು ಬಿಸಿ ಆರಿದಷ್ಟು ಅದರದ್ದು ಪ್ರಮಾಣ ಕಡಿಮೆ ಆದಷ್ಟು, ಬಿಸಿಯ ಪ್ರಮಾಣ ಕಡಿಮೆ ಆದಷ್ಟು ನಾವು ಕನ್ಸ್ಯೂಮ್ ಮಾಡ್ತಕ್ಕಂತಹ ಒಂದು ಪ್ರಮಾಣವು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ಫ್ರೆಶ್ ಆಗಿರ್ತಕ್ಕಂಥ ಫುಡ್ಗೂ ಫ್ರೆಶ್ ಅಲ್ಲದಲ್ಲೇ ಇರ್ತಕ್ಕಂಥ ಫುಡ್ಗೂ ನಾವು ಕಂಪೇರ್ ಮಾಡಿದ್ರೆ, ಫ್ರೆಶ್ ಆಗಿರುವಂಥ ಫುಡ್ ಅನ್ನ ನಾವು ಹೆಚ್ಚಿಗೆ ಕನ್ಸ್ಯೂಮ್ ಮಾಡ್ತೀವಿ. ಸೊ ಏನದು ಕಾರ್ರಿಲೇಷನ್? ಇಲ್ಲದೆ ಇರೋದಕ್ಕೂ ಮತ್ತೆ ಇರೋದಕ್ಕೂ ನಡುವೆ ಇರ್ತಕ್ಕಂಥ ಸಂಬಂಧಗಳೇನು? ಓಕೆ, ಸೊ ಈ ಸಹ ಸಂಬಂಧ ಅಂತಕ್ಕಂಥದ್ದು ಒಂದು ವಸ್ತುವನ್ನ ಅಸೆಸ್ ಮಾಡೋದ್ರ ಮುಖಾಂತರ ನಾವು ಕಂಡುಕೊಳ್ಬೇಕಾಗಿರುವಂಥದ್ದಲ್ಲ. ಸೊ ಇದು ನಮ್ಮ ದಿನನಿತ್ಯದ ಚಟುವಟಿಕೆಯ ಒಂದು ಭಾಗವಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಾವು ಅದನ್ನು ಐಡೆಂಟಿಫೈ ಮಾಡಬೇಕು ಅಷ್ಟೇ, ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವು ಅದನ್ನ ಸಹ ಸಂಬಂಧ ಅಂತ ಅಂದ್ರೆ ಇದು ಅಥವಾ ಹೀಗೆ, ಅಥವಾ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಸೊ ಒಂದು ವಸ್ತುವಿನ ಪ್ರಮಾಣ ಜಾಸ್ತಿ ಆದಷ್ಟು, ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಓಕೆ ಸಪ್ಲೈಯು ಸಹ ಕಡಿಮೆ ಆಗ್ಬೋದು, ಅಥವಾ ಮತ್ತಷ್ಟು ಈಗ ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಪ್ರೈಸ್ ಜಾಸ್ತಿ ಆಗುತ್ತೆ, ಮತ್ತಷ್ಟು ಜಾಸ್ತಿಯಷ್ಟು ಡಿಮ್ಯಾಂಡು ಮತ್ತಷ್ಟು ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏಕೆಂತಂದ್ರೆ ಡಿಮ್ಯಾಂಡ್ ಅದೇ ಪ್ರಮಾಣದಲ್ಲಿ ಇರ್ಬೋದು, ಅಥವಾ ಸಪ್ಲೈ ಅದೇ ಪ್ರಮಾಣದಲ್ಲಿ ಇರ್ಬೋದು, ಅಥವಾ ಇನ್ನೂ ಕಡಿಮೆ ಆಗ್ಬೋದು, ಯಾಕೆಂದ್ರೆ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ.
ಓಕೆ, ಸೊ ಇದು ಯಾವಾಗಲೂ ಸಪ್ಲೈ ಮತ್ತೆ ಡಿಮ್ಯಾಂಡ್ ನಡುವೆ ಒಂದು ಘರ್ಷಣೆಗಳು. ಈ ಘರ್ಷಣೆಗಳ ನಡುವೆ, ಈ ತಿಕ್ಕಾಟದ ನಡುವೆ ಈ ಪ್ರೈಸ್ ಅನ್ನೋಂಥದ್ದು ನಿಂತ್ಕೊಳ್ತಾ ಹೋಗುತ್ತೆ. ಸೊ ಕಾರ್ಲೇಷನ್ ಅಂತ ಅಂದ್ರೆ ಒಂದು ವಸ್ತು ಮತ್ತೊಂದು ವಸ್ತುವಿನ ನಡುವೆ ಇರ್ತಕ್ಕಂತಹ ಒಂದು ಸಂಬಂಧದ ಗುಣಕ್ಕೆ ಸಹ ಸಂಬಂಧ ಅಂತ ನಾವು ಕರೀಬಹುದು. ಟು ಐಡೆಂಟಿಫೈ ಎ significant relationship between one individual ಅಥವಾ another variable, so that is nothing but correlation ಅಥವಾ ಕಾರ್ಲೇಷನ್. ಸೊ ಅದರಲ್ಲಿ ಪಿಯರ್ಸನ್ ಪ್ರಾಡಕ್ಟ್ ಮೂವ್ಮೆಂಟ್ ಕಾರ್ಲೇಷನ್ ಮೆಥಡ್. ಸೊ ನಾವು ಜಾಸ್ತಿ ಎರಡು ವಸ್ತುಗಳ ನಡುವೆ ಅಥವಾ ಎರಡು ಸಂಗತಿಗಳ ನಡುವೆ ಅಥವಾ ಎರಡು ಒಂದು ಸಮೂಹ ಮೀನ್ ವ್ಯಾಲ್ಯೂಗಳ ನಡುವೆ ಇರ್ತಕ್ಕಂತಹ ಒಂದು ಸಂಬಂಧವನ್ನು ಅಸೆಸ್ ಮಾಡಲಿಕ್ಕೆ ಸೊ ಈ ರೀತಿಯಾದಂತಹ ಅಥವಾ ಸಿಗ್ನಿಫಿಕೆಂಟ್, ಆಬ್ವಿಯಸ್ಲಿ ಕೆಲವೊಂದು ಬಾರಿ ಕಾರ್ಲೇಷನ್ಸ್ ಇರುತ್ತೆ, ಕೆಲವೊಂದು ಬಾರಿ ಕಾರ್ಲೇಷನ್ಸ್ ಇರೋದಿಲ್ಲ. ಅವುಗಳ ನಡುವೆ ಇರ್ತಕ್ಕಂತಹ ಲೆವೆಲ್, ಸಿಗ್ನಿಫಿಕೆಂಟ್ ಲೆವೆಲ್ ಅನ್ನ ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ಸೊ ಈ ಒಂದು ಟೇಬಲ್ಸ್ ಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅಂತ ಅಂದ್ರೆ 0.05 ಲೆವೆಲ್ ಮತ್ತೆ 0.01 ಲೆವೆಲ್. ಸೊ ಯಾವ ಲೆವೆಲ್ ಅಲ್ಲಿ ಸಹ ಸಂಬಂಧ ಹೊಂದಿದೆ ಅನ್ನೋದನ್ನ ನಾವು ನಿರ್ಧಾರವನ್ನು ಮಾಡ್ತೀವಿ. ಓಕೆ, ಸೊ ಒಂದು ಸೈಂಟಿಫಿಕ್ ಡೆಫಿನೇಷನ್ ಏನಪ್ಪಾ ಅಂತ ಅಂದ್ರೆ to identify the significant relationship between one variable to another variables, so that is nothing but correlation. ಸೊ ಇದು ಕಾರ್ಲೇಷನ್ ಅಥವಾ ಸಹ ಸಂಬಂಧ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಡೆಫಿನೇಷನ್. ಸೊ ಅದರಲ್ಲಿ ಇರ್ತಕ್ಕಂತಹ ವಿಧಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಪ್ರಕಾರಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸೊ ಲೀನಿಯರ್ ಕಾರ್ಲೇಷನ್ ಅಂತ ಒಂದು ಬರುತ್ತೆ. ಲೀನಿಯರ್ ಅಂತ ಅಂದ್ರೆ ರೇಖೀಯ ಪರಸ್ಪರ ಸಂಬಂಧವನ್ನ ನಾವು ಗ್ರಾಫ್ ನಲ್ಲಿ ಒಂದೇ ನೇರ ರೇಖೆಯಿಂದ ಸೂಚಿಸಲಾಗುತ್ತೆ. ಅದು ನೀಡಿದ ಎರಡು ಅಸ್ಥಿರಗಳ ನಡುವೆ ರೇಖೀಯ ಸಂಬಂಧವನ್ನು ಸೂಚಿಸುತ್ತೆ. ಸೊ ಹಿಯರ್ ಒಂದು ಈ ಗ್ರಾಫ್ ಅನ್ನ ನಾವು ನೋಡಿದ್ರೆ ಒಂದೇ ಸರಳ ರೇಖೆಯಲ್ಲಿ ಡಾಟೆಡ್ ಲೈನು ಕಂಟಿನ್ಯೂ ಆಗ್ತಾ ಹೋಗಿದೆ. ಅಂದ್ರೆ ಇಲ್ಲಿ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತಂದ್ರೆ ಒಂದು ವೇರಿಯೇಬಲ್ ಒಂದು ಪ್ರಮಾಣದಲ್ಲಿ ಏರಿಕೆ ಆದ ಮತ್ತೊಂದು ವೇರಿಯೇಬಲ್ ಅದೇ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಹೋಗಿದೆ. ಅಂತಹ ಒಂದು ಗ್ರಾಫ್ ಒಂದು ವೇರಿಯೇಬಲ್ಸ್ ನ ಹೆಚ್ಚಳವು ಮತ್ತೊಂದು ವೇರಿಯೇಬಲ್ ನ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಅಂತ. ಸೊ ಇದು ಏನು ಹೇಳ್ತಾ ಇದೆ ಈ ಲೀನಿಯರ್ ಕಾರ್ಲೇಷನ್ ಅಂತಂದ್ರೆ, ಸೊ ಆಬ್ವಿಯಸ್ಲಿ ಒಂದು ತಾಪಮಾನ ಹೆಚ್ಚಾಗ್ತಾ ಆಗ್ತಾ ನಾವು ತಂಪು ಪಾನೀಯನ್ನ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು ಪ್ರಮಾಣ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ತಂಪು ಪಾನೀಯ ಬಿಟ್ಬಿಡೋಣ. ಓಕೆ, ಸೊ ತಾಪಮಾನ ಜಾಸ್ತಿ ಆಗ್ತಾ ಹೋದಷ್ಟು ನಾವು ಅಷ್ಟೇ ನೆರಳಿನ ಪ್ರದೇಶವನ್ನ ಹುಡುಕುವಂತಹ ಪ್ರಯತ್ನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸೊ ಒಂದು ವೇರಿಯೇಬಲ್ ವೇರಿ ಆಗ್ತಾ ಹೋದಂತೆ ಮತ್ತೊಂದು ವೇರಿಯೇಬಲ್ ಅದಕ್ಕೆ ತಕ್ಕಂತೆ ವೇರಿ ಆಗ್ತಾ ಹೋಗೋದನ್ನ ನಾವು ನೋಡ್ತಾ ಹೋಗಬಹುದು. ಅದನ್ನ ಲೀನಿಯರ್ ಕಾರ್ಲೇಷನ್ ಅಂತ ಕರಿತಾ ಹೋಗ್ತಾರೆ. ಸೊ ಅಂದ್ರೆ ಒಂದು ವೇರಿಯೇಬಲ್ ನ ಹೆಚ್ಚಳವು ಮತ್ತೊಂದು ವೇರಿಯೇಬಲ್ ನ ಹೆಚ್ಚಳಕ್ಕೆ ಕಾರಣವಾಗೇ ಆಗುತ್ತೆ, ಮತ್ತು ಪ್ರತಿಯಾಗಿ ಅಥವಾ ಒಂದು ವೇರಿಯೇಬಲ್ ನ ಇಳಿಕೆಯು ಮತ್ತೊಂದು ವೇರಿಯೇಬಲ್ ನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಮತ್ತು ಪ್ರತಿಯಾಗಿ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಈ ಭಾವನಾತ್ಮಕ ಬುದ್ಧಿವಂತಿಕೆಯ ಮೇಲಿನ ಅಂಕಗಳು ಹೆಚ್ಚಾದ್ರೆ ಅಥವಾ ಕಡಿಮೆ ಆದ್ರೆ ಸ್ವಾಭಿಮಾನದ ಅಂಕಗಳು ಸಹ ಹೆಚ್ಚಾಗುತ್ತದೆ ಅಥವಾ ಕಡಿಮೆ ಆಗುತ್ತೆ. ಓಕೆ, ಭಾವನಾತ್ಮಕ ಎಮೋಷನಲ್ ಇಂಟೆಲಿಜೆನ್ಸ್. ಸೊ ಈ ಎಮೋಷನಲ್ ಇಂಟೆಲಿಜೆನ್ಸ್ ಕೆಲವೊಂದು ಬಾರಿ ಹೆಚ್ಚು ಕಡಿಮೆ ಆಗ್ಬೋದು, ಹೆಚ್ಚು ಅಥವಾ ಕಡಿಮೆ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಸ್ವಾಭಿಮಾನದ ಅಂಕಗಳು, ಓಕೆ, ಸೊ ಸ್ವಾಭಿಮಾನದ ಅಂಕಗಳು ಯಾವ ರೀತಿಯಾಗಿ ಅದು ವೇರಿಯೇಷನ್ ಆಗುತ್ತೆ ಎಮೋಷನಲ್ ಇಂಟೆಲಿಜೆನ್ಸು, ಅದಕ್ಕೆ ತಕ್ಕಂತೆ ಈ ಸ್ವಾಭಿಮಾನದ ಅಂಕಗಳು ಸಹ ಹೆಚ್ಚು ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಅದೇ ಪ್ರಮಾಣದಲ್ಲಿ ಎಷ್ಟು ಹೆಚ್ಚಾಗುತ್ತೆ ಅದು, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಎಷ್ಟು ಡಿಗ್ರಿ ಹೆಚ್ಚಾಗುತ್ತೆ, ಸೊ ಅಷ್ಟು ಯೂನಿಟ್ಗಳು ತಂಪು ಆಗಿರ್ತಕ್ಕಂತಹ ಪದಾರ್ಥಗಳು, ಅಷ್ಟು ಘಟಕಗಳು ಖಾಲಿ ಆಗ್ತಾ ಹೋಗುತ್ತೆ. ಇನ್ನೊಂದು ಡಿಗ್ರಿ ಜಾಸ್ತಿ ಆಯಿತು, ಇನ್ನೊಂದಷ್ಟು ಯೂನಿಟ್ಗಳು ಖಾಲಿ ಆಯಿತು.
ಇನ್ನೊಂದಷ್ಟು ಜಾಸ್ತಿ ಆಯಿತು, ಮತ್ತೊಂದಷ್ಟು ಯೂನಿಟ್ಗಳು ಖಾಲಿ ಆದವು. ಸೊ ಅದೇ ಥರ ವಿಂಟರ್ ಸೀಸನಿಗೆ ಬರ್ತಾ ಹೋಗೋಣ. ಓಕೆ, ಸೊ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಪ್ರಮಾಣ ಕಡಿಮೆ ಆದಷ್ಟು, ಏನೋ ಚಳಿಯ ಪ್ರಮಾಣ ಜಾಸ್ತಿ ಆದಷ್ಟು, ಓಕೆ, ಸೊ ನಾವು ಸ್ವೆಟರ್ ಹಾಕುವಂಥದ್ದು ಅಥವಾ ಬಿಸಿ ಬಾಡಿಯನ್ನು ಬೆಚ್ಚಗೆ ಇಟ್ಕೊಳ್ಳುವಂತಹ ಒಂದು ಪದಾರ್ಥಗಳ ಸೇವನೆ, ಸೊ ಇವೆಲ್ಲವುಗಳ ಕನ್ಸಂಪ್ಷನು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಅದು ಹಾಗೆ ಆಗುತ್ತೆ. ಸೊ ಅದು ಯಾವ ಪ್ರಮಾಣದಲ್ಲಿ ಆಗುತ್ತೆ, ಒಂದು ವೇರಿಯೇಬಲ್ಲು ಮತ್ತೊಂದು ಪ್ರಮಾಣದಲ್ಲಿ ಅದಕ್ಕೆ ಡಿಪೆಂಡೆಂಟ್ ವೇರಿಯೇಬಲ್ಲು ವೇರಿ ಆಗುತ್ತೆ. ಅದನ್ನ ಲೀನಿಯರ್ ಕಾರ್ಲೇಷನ್ ಅಂತ ಕರೀತಾರೆ. ರೇಖಾತ್ಮಕವಲ್ಲದ ಪರಸ್ಪರ ಸಂಬಂಧ. ಸೊ ಇಲ್ಲಿ ನಾನ್ ಲೀನಿಯರ್ ಕಾರ್ಲೇಷನ್. ನಾನ್ ಲೀನಿಯರ್ ಅಂತ ಅಂದ್ರೆ ರೇಖಾತ್ಮಕ ಸಂಬಂಧಕ್ಕೆ ವಿರುದ್ಧವಾಗಿರುವಂಥದ್ದು. ರೇಖಾತ್ಮಕವಲ್ಲದ ಸಂಬಂಧದಲ್ಲಿ ಎರಡು ನೀಡಿದ ಸ್ಥಿರಗಳ ನಡುವಿನ ಸಂಬಂಧ ನೇರ ರೇಖೆಯಿಂದ ಸೂಚಿಸಲಾಗುತ್ತೆ. ಅಂದ್ರೆ ಸಿಗ್ನಿಫಿಕೆಂಟ್. ಸೊ ಇದೆಷ್ಟು ಹೆಚ್ಚಾಗುತ್ತೆ, ಇನ್ನೊಂದು ವೇರಿಯೇಬಲ್ಲು ಅಷ್ಟೇ ಹೆಚ್ಚಾಗುತ್ತೆ. ಸೊ ಅದನ್ನ ಲೀನಿಯರ್ ಅಂತ ಕರೀತಾರೆ. ವೇರಿಯೇಷನ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಓಕೆ, ಡಿಮ್ಯಾಂಡ್ ತಕ್ಕಂತಹ ಸಪ್ಲೈ ಇತ್ತು ಅಂತಂದ್ರೆ ಪ್ರೈಸ್ ಅಷ್ಟೇ ಇರುತ್ತೆ. ಓಕೆ, ಡಿಮ್ಯಾಂಡಿಗೆ ತಕ್ಕಂತಹ ಸಪ್ಲೈ ಇಲ್ಲ ಅಂತಂದಾಗ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ನಾವು ಪ್ರೈಸ್ ಅನ್ನ ಕಡಿಮೆಯಾಗಿ ಇಟ್ಕೋಬೇಕು ಅಥವಾ ಒಂದು ಕಾನ್ಸ್ಟೆಂಟ್ ಆಗಿ ಇಟ್ಕೋಬೇಕು ಅಂತ ಅಂದಾಗ ಡಿಮ್ಯಾಂಡ್ಗೆ ತಕ್ಕಂತಹ ಒಂದು ಸಪ್ಲೈ ಇರಬೇಕು. ಅಥವಾ ಡಿಮ್ಯಾಂಡ್ ಕಡಿಮೆ ಆದಷ್ಟು ಏನಾಗುತ್ತೆ, ಪ್ರೊಡಕ್ಷನ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಪ್ರೊಡಕ್ಷನ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಪ್ರಮಾಣದಲ್ಲಿ? ಸೇಮ್, ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಷ್ಟೇ ಪ್ರೊಡಕ್ಷನ್ಸ್ ಬರುತ್ತೆ. ಅಂದ್ರೆ ಇದನ್ನ ಲೀನಿಯರ್. ಯಾವ ಪ್ರಮಾಣದಲ್ಲಿ ಅಂದ್ರೆ ಅಕಾರ್ಡಿಂಗ್ ಟು ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಇದು ಈ ತರ ವೇರಿಯೇಷನ್ ಆಗ್ತಾ ಹೋಗುತ್ತೆ ಅದೇ ಪ್ರಮಾಣದಲ್ಲಿ. ಸೊ ನಾನ್ ಲೀನಿಯರ್ ಕಾರ್ಲೇಷನ್ ಆ ರೀತಿ ಅಲ್ಲ. ನಾನ್ ಲೀನಿಯರ್ ಏನಂತಾರೆ, ಇಟ್ಸ್ ಎ ಕರ್ವ್ ಬೇಸ್ಡ್ ರೀತಿನಲ್ಲಿ ಇದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಏನಪ್ಪಾ ಅಂತಂದ್ರೆ, ಸೊ ಕಾರ್ಲೇಷನ್, ನಾವು ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ, ನಮ್ಮಿಂದ ಮತ್ತಷ್ಟು ಕೆಲಸವನ್ನು ತೆಗಿಬಹುದು. ಕೆಲಸವನ್ನು ತೆಗಿಬೇಕು ಅಂತಂದ್ರೆ ಮತ್ತಷ್ಟು ನಮಗೆ ಏನಾದ್ರು ಒಂದು ಬೂಸ್ಟ್ ಕೊಡಬೇಕು, ಅಥವಾ ಒಂದು ಇನ್ಸೆಂಟಿವ್ ಕೊಡಬೇಕು, ಅಥವಾ ಮತ್ತಷ್ಟು ಮೋಟಿವೇಶನ್ ಅಥವಾ ಒಂದು ಸರ್ಟಿಫಿಕೇಟ್ ಅಥವಾ ಏನೋ ಒಂದು ಅವ್ರು ನಮಗೆ ಪ್ರೊವೈಡ್ ಮಾಡಬೇಕು. ಸೊ ಪ್ರೊವೈಡ್ ಮಾಡಿದ್ರೆ ಮಾತ್ರ ವಿಲ್ ವರ್ಕ್ ಮೋರ್ ಅನ್ನೋ ರೀತಿಯಾಗಿ. ಸೊ 1 ಯೂನಿಟ್ ಅಥವಾ 1,000 ಸ್ಯಾಲ್ರಿ 1 ಯೂನಿಟ್ ಕೆಲಸ. ಸೊ 2,000 ಸ್ಯಾಲ್ರಿ 2 ಯೂನಿಟ್ ಕೆಲಸ ಒಂದು ದಿನದಲ್ಲಿ. ಸೊ ಹಾಗೆ ಎಷ್ಟು ಕೆಲಸ ಮಾಡಬಹುದು? ಹೆಚ್ಚು ಕಡಿಮೆ ಒಂದು 8, ಒಂದು 10, ಓಕೆ, ಸೊ ಅಥವಾ ಒಂದು 15 ಮ್ಯಾಕ್ಸಿಮಮ್ ಅಂತ ಅಂದ್ರೆ, ಸೊ ಅಷ್ಟು ನಮ್ಮ ಕೆಪಾಸಿಟಿ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಆ ಸ್ಯಾಲ್ರಿ ಮೇಲೆ ನಾವು ಮಾಡುವಂತ ಪರ್ಫಾರ್ಮೆನ್ಸು ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಸ್ಯಾಲ್ರಿಯನ್ನ ಜಾಸ್ತಿ ಮಾಡಿದಷ್ಟು ನಮ್ಮ ಪರ್ಫಾರ್ಮೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಲ್ಲಿವರೆಗೂ ಜಾಸ್ತಿ ಆಗುತ್ತೆ? ಒಂದು ಕಟ್ ಆಫ್, ಓಕೆ, ಒಂದು ಎನರ್ಜಿ ಲೆವೆಲ್ ಅಂತ ಇರುತ್ತಲ್ಲ. ಸೊ ಎನರ್ಜಿ ಲೆವೆಲ್ ಅಥವಾ ನಮ್ಗೆ ಎಷ್ಟು ಟಾಲರೇಟ್ ಮಾಡ್ಬೋದು, ಒಂದು ಪ್ರೆಷರನ್ನು ಎಲ್ಲಿವರೆಗೂ ನಾವು ಒತ್ಕೋಬಹುದು, ಅಥವಾ ನಮ್ಮ ಫುಲ್ ಎಫರ್ಟ್ ಅನ್ನ ಎಲ್ಲಿವರೆಗೂ ಹಾಕ್ಬೋದು. ಸೊ ಅಲ್ಲಿವರೆಗೂ ನಾವು ಆ ಸ್ಯಾಲ್ರಿಗೆ ತಕ್ಕಂತೆ ಅಥವಾ ಆ ಇನ್ಸೆಂಟಿವ್ಗೆ ತಕ್ಕಂತೆ ಆ ಮೋಟಿವೇಶನ್ಗೆ ತಕ್ಕಂತೆ ನಾವು ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಸ್ಯಾಲ್ರಿ ಅಥವಾ ಇನ್ಸೆಂಟಿವ್ ಜಾಸ್ತಿ ಆದಾಗೆ ನಮ್ಮ ಪರ್ಫಾರ್ಮೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂದ್ಕೊಳ್ಳೋಣ ಅಥವಾ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ ಅಂದ್ಕೊಳ್ಳೋಣ. ಸೊ ಹೇಗೂ ಕೆಲಸ ಮಾಡ್ತಾ ಇದ್ದಾರೆ, ಸೊ ಇನ್ನೊಂದಷ್ಟು ಯೂನಿಟ್ ಅನ್ನ ಇವ್ರ ಕಡೆಯಿಂದನೇ ತೆಗೆದುಕೊಳ್ಳಿ ಅಂತ ಒಂದು ಆರ್ಡರ್ ಅಂತ ಇಟ್ಕೊಳ್ಳೋಣ. ಸೊ ನಮ್ದು ವರ್ಕ್ ಪರ್ಫಾರ್ಮೆನ್ಸ್ ಒಂದು ಪೀಕ್ ಲೆವೆಲ್ ಅಲ್ಲಿ ಇದೆ. ಸೊ ನಿಮ್ಗೆ ಇನ್ನು ಡಬಲ್ ಸ್ಯಾಲ್ರಿ ಕೊಡ್ತೀವಿ, ಡಬಲ್ ಯೂನಿಟ್ ಅನ್ನ ನೀವು ಮಾಡಬೇಕು ಅಂತ ಅಂದಾಗ ಸೊ ಎಲ್ಲ ಎಕ್ಸಾಸ್ಟೆಡ್ ಆಗ್ಬಿಡ್ತಾರೆ, ಬರ್ನ್ಔಟ್ ಆಗ್ಬಿಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಸ್ಯಾಲ್ರಿ ಜಾಸ್ತಿ ಆದ್ರೂ ನಿಮ್ಮ ಪರ್ಫಾರ್ಮೆನ್ಸ್ ಕಡೌನ್ ಆಗುತ್ತೆ. ಸೊ ಇಲ್ಲಿ ಏನಾಯ್ತು, ಶೇಪ್ ಅಥವಾ ಅದನ್ನ ನಾವು ಕರ್ವ್
ಒಂದು ಲೈನ್ನ ಮುಖಾಂತರ ನಾವು ಪ್ರತಿನಿಧಿಸಿದ್ರೆ, ಸೊ ಬಿಗಿನಿಂಗ್ ಸ್ಟೇಜಲ್ಲಿ ಜಾಸ್ತಿ ಆಗ್ತಾ 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 ಒಂದು ಹಂತಕ್ಕೆ ಹೋದ್ಮೇಲೆ ಅದು ಪೀಕ್ ಲೆವೆಲ್ಗೆ ಹೋಗುತ್ತೆ. ಪೀಕ್ ಲೆವೆಲ್ಗೆ ಹೋದ್ರೆ ಮತ್ತೆ ನಾವೇನಾದ್ರು ಡಿಮ್ಯಾಂಡ್ ಮಾಡಿದ್ರೆ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಡೌನ್ ಆಗ್ತಾ ಬರುತ್ತೆ. ಸೊ ಇದನ್ನ ನಾನ್ ಲೀನಿಯರ್ ಕಾರ್ಲೇಷನ್ ಅಂತ ಕರೀತಾರೆ. ಅಂದ್ರೆ ಬಿಗಿನಿಂಗ್ ಸ್ಟೇಜಲ್ಲಿ ಪಾಸಿಟಿವ್ ಕಾರ್ಲೇಷನ್ ಅನ್ನ ಹೊಂದಿರಬಹುದು, ಸ್ಯಾಲ್ರಿ ಜಾಸ್ತಿ ಆದಂಗೆ ಪರ್ಫಾರ್ಮೆನ್ಸು ಜಾಸ್ತಿ ಆಗ್ಬೋದು, ಮತ್ತಷ್ಟು ಇನ್ಸೆಂಟಿವ್ ಕೊಟ್ಟಷ್ಟು ಮತ್ತಷ್ಟು ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ಬೋದು, ಅಂದ್ರೆ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ಬೋದು ಒಂದು ಹಂತದವರೆಗೂ. ಆದರೆ ಅದೇ ಪ್ರಮಾಣದಲ್ಲಿ ನಾವು ಸ್ಯಾಲ್ರಿನ ಜಾಸ್ತಿ ಮಾಡಿಕೊಂಡ್ರೆ ಒಂದು ಪೀಕ್ ಲೆವೆಲ್ ಅನ್ನ ದಾಟಿದ ನಂತರ ನಮ್ಮ ಪರ್ಫಾರ್ಮೆನ್ಸು ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ನಾನ್ ಲೀನಿಯರ್ ಕಾರ್ಲೇಷನ್ ಮೆಥಡ್ ಅಂತ ಕರೀತಾ ಹೋಗ್ತಾರೆ. ಸೊ ಇಲ್ಲಿ ಕೆಲವೊಂದು ಡೈರೆಕ್ಷನ್ ವೈಸು ವಿಧಗಳನ್ನ, ಪರಸ್ಪರ ಸಂಬಂಧದ ವಿಧಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓಕೆ, ಲೀನಿಯರ್ ಆಯ್ತು, ನಾನ್ ಲೀನಿಯರ್ ಮೆಥಡ್ ಆಯ್ತು. ಇವುಗಳನ್ನು ಹೊರತುಪಡಿಸಿ, ಸೊ ಅದರಲ್ಲಿ ಒಂದೇ ರೀತಿಯಾದಂತಹ ನಾನ್ ಲೀನಿಯರ್ ಅಲ್ಲಿ ಯಾವ ರೀತಿಯಾಗಿ ಅಂತಂದ್ರೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವ ರೀತಿಯಾಗಿ ಆಕ್ಟ್ ಮಾಡುತ್ತೆ ಅದಕ್ಕೆ ತಕ್ಕಂತಹ ಡಿಪೆಂಡೆಂಟ್ ವೇರಿಯೇಬಲ್ ಆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಅದು ಒಂದು ಸ್ಟೆಪ್ ಮೇಕ್ ಹೋದ್ರೆ ಇದೊಂದು ಸ್ಟೆಪ್ ಮೇಕ್ ಹೋಗುತ್ತೆ, ಅದು ಒಂದು ಸ್ಟೆಪ್ ಮೇಕ್ ಹೋದ್ರೆ ಅಥವಾ ಇದೊಂದು ಸ್ಟೆಪ್ ಕೆಳಗಡೆ ಬರ್ಬೋದು. ಓಕೆ, ಸೊ ಅದು ಪಾಸಿಟಿವ್ ರಿಲೇಶನ್ಶಿಪ್ ಅನ್ನು ಹೊಂದಿರುತ್ತೆ ಅಥವಾ ನೆಗೆಟಿವ್ ರಿಲೇಶನ್ಶಿಪ್ ಅನ್ನು ಹೊಂದಿರಬಹುದು. ಅದು ಲೀನಿಯರ್. ನಾನ್ ಲೀನಿಯರ್ ಅಲ್ಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಪಾಸಿಟಿವ್ ರಿಲೇಶನ್ಶಿಪ್ ಅನ್ನು ಹೊಂದಿರಬಹುದು, ಇಂಡಿಪೆಂಡೆಂಟ್ ವೇರಿಯೇಬಲ್ ಜಾಸ್ತಿ ಆದರೆ ಡಿಪೆಂಡೆಂಟ್ ವೇರಿಯೇಬಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ 1 ಯೂನಿಟ್, 2 ಯೂನಿಟ್, 3 ಯೂನಿಟ್, ಸೊ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ನಮ್ಮ ಫುಲ್ ಒಂದು ಪೀಕ್ ಲೆವೆಲ್ಗೆ ಹೋದಾಗ ನಮ್ಮ ಪರ್ಫಾರ್ಮೆನ್ಸ್ ಲೆವೆಲ್ಲು ನಂತರದಲ್ಲಿ ನಮ್ಗೆ ಎಷ್ಟೇ ಸ್ಯಾಲ್ರಿ ಕೊಟ್ರು, ಎಷ್ಟೇ ಸ್ಯಾಲ್ರಿ ಜಾಸ್ತಿ ಮಾಡಿದ್ರು ನಮ್ಮ ಪರ್ಫಾರ್ಮೆನ್ಸ್ ಒಂದು ಹಂತಕ್ಕೆ ಹೋದ್ಮೇಲೆ ಸ್ಟಾಗ್ನೆಂಟ್ ಆಗುತ್ತೆ. ಇನ್ನೂ ಡಿಮ್ಯಾಂಡ್ ಮಾಡಿದ್ರೆ ರೆಡ್ಯೂಸ್ ಆಗ್ತಾ ಬರುತ್ತೆ. ಅದನ್ನ ಒಂದೇ ಕರ್ವ್ನಲ್ಲಿ ಬೋತ್ ಡೈರೆಕ್ಷನ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಪಾಸಿಟಿವ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಅ ನೆಗೆಟಿವ್ ಡೈರೆಕ್ಷನ್. ಅದನ್ನ ನಾನ್ ಲೀನಿಯರ್ ಅಂತ ಕರೀತಾರೆ. ಸೊ ಆ ಎರಡನ್ನು ನಾವು ಸಪ್ರೇಟ್ ಮಾಡ್ತಾ ನೋಡ್ತಾ ಹೋದ್ರೆ, ಸೊ ಎರಡರಲ್ಲೂ ಒಂದು ಅಂಶಗಳು ಇದೆ, ಧನಾತ್ಮಕ ಮತ್ತು ಋಣಾತ್ಮಕ ಪರಸ್ಪರ ಸಂಬಂಧ ಅಂತ. ಧನಾತ್ಮಕ ಅನ್ನೋದು ಒಂದು ಪರ್ಟಿಕ್ಯುಲರ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ, ಸೊ ಧನಾತ್ಮಕ ಪರಸ್ಪರ ಸಂಬಂಧ ಒಂದು ವೇರಿಯೇಬಲ್ಸ್ನ ಹೆಚ್ಚಳ ಮತ್ತೊಂದು ವೇರಿಯೇಬಲ್ಸ್ನ ಹೆಚ್ಚಳಕ್ಕೆ ಕಾರಣ ಆಗುತ್ತೆ, ಮತ್ತು ಒಂದು ವೇರಿಯೇಬಲ್ನ ಇಳಿಕೆ ಮತ್ತೊಂದು ವೇರಿಯೇಬಲ್ನ ಇಳಿಕೆಗೆ ಕಾರಣ ಆಗುತ್ತೆ. ಇದನ್ನ ಧನಾತ್ಮಕ ಸಂಬಂಧ ಅಂತ ಕರೀತಾರೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ, ಅಕಾಡೆಮಿಕ್ ಸ್ಟ್ರೆಸ್ ಜಾಸ್ತಿ ಆದ್ರೆ ಓಕೆ, ಸೊ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸು ಕಡಿಮೆ ಆಗ್ತಾ ಬರುತ್ತೆ. ಸಾರಿ, ಇದು ನೆಗೆಟಿವ್ ಆಗುತ್ತೆ. ಒಂದರ ಇಳಿಕೆ ಒಂದು ವೇರಿಯೇಬಲ್ನ ಇಳಿಕೆ ಮತ್ತೊಂದು ವೇರಿಯೇಬಲ್ನ ಇಳಿಕೆ. ಓಕೆ, ಒಂದು ವೇರಿಯೇಬಲ್ನ ಹೆಚ್ಚಳ ಮತ್ತೊಂದು ವೇರಿಯೇಬಲ್ನ ಹೆಚ್ಚಳ, ಇದಕ್ಕೆ ಕಾರಣ ಆಗುತ್ತೆ. ರೈಟ್. ಓಕೆ, ಅಕಾಡೆಮಿಕ್ ಇಂಟೆಲಿಜೆನ್ಸ್ ಜಾಸ್ತಿ ಆದಾಗ ಅಂದ್ರೆ ಒಂದು ವೇರಿಯೇಬಲ್ ಜಾಸ್ತಿ ಆಗ್ತಾ ಹೋಗಿದೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸು ಸಹ ಜಾಸ್ತಿ ಆಗ್ತಾ ಹೋಗಿದೆ. ಸೊ ನಮ್ಮ ಬುದ್ಧಿಶಕ್ತಿ ಬೆಳೆದಾಗೆ ನಮ್ಮ ಪರ್ಫಾರ್ಮೆನ್ಸು ಉತ್ತಮಗೊಳ್ತಾ ಹೋಗಿದೆ. ಅದನ್ನ ಧನಾತ್ಮಕ ಸಹಸಂಬಂಧ ಅಂತ ಕರಿಬಹುದು. ಓಕೆ, ಧನಾತ್ಮಕ ಸಹಸಂಬಂಧ ಅಂತ ಅಂದ್ರೆ ಒಂದು ವೇರಿಯೇಬಲ್ ಯಾವ ರೀತಿಯಾಗಿ ಆಕ್ಟ್ ಮಾಡ್ತಾ ಹೋಗುತ್ತೆ ಅದಕ್ಕೆ ಧನಾತ್ಮಕವಾಗಿ ಮತ್ತೊಂದು ವೇರಿಯೇಬಲ್ ಆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಹಾಗಾದ್ರೆ ಧನಾತ್ಮಕ ಸಂಬಂಧ ಅಂತ ಅಂದಾಗ ಪಾಸಿಟಿವ್ ಆಗಿ ಇರಬೇಕು ಅಂತ ಏನಿಲ್ಲ, ಅಂದ್ರೆ ಏರಿಕೆ ಗತಿನಲ್ಲೇ ಇರಬೇಕು ಅಂತ ಏನಿಲ್ಲ. ಇಂಟೆಲಿಜೆನ್ಸ್ ಲೆವೆಲ್ ಜಾಸ್ತಿ ಆದಂಗೆ ಪರ್ಫಾರ್ಮೆನ್ಸು ಜಾಸ್ತಿ ಆಗ್ಬೇಕು ಅಂತಾನೆ ಏನಿಲ್ಲ. ಅಕಾಡೆಮಿಕ್ ಓಕೆ, ಅವರ ಏನೋ ಸ್ಟ್ರೆಸ್ ಲೆವೆಲ್ಲು ಅವ್ರು ಹೆಚ್ಚು ಸ್ಟ್ರೆಸ್ಗೆ ಒಳಗಾಗ್ತಾ ಓಕೆ, ಅಥವಾ ಇನ್ನೊಂದು ಏನು ಹೇಳ್ಬೋದು ಅಂತಂದ್ರೆ ಎಮೋಷನಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ
ಅಥವಾ ವೀಕ್ ಆಗ್ತಾ ಆಗ್ತಾ ಎಮೋಷನಲಿ ದುರ್ಬಲತೆಗಳನ್ನು ಒಳಗೊಳ್ತಾ ಅವ್ರ ಪರ್ಫಾರ್ಮೆನ್ಸು ಸಹ ದುರ್ಬಲತೆಗೆ ಒಳಗಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಎಮೋಷನಲಿ ಅನ್ಸ್ಟೇಬಲ್ ಅಂತಲೂ ಕರಿಬೋದು. ಅವರ ಪರ್ಫಾರ್ಮೆನ್ಸಲ್ಲೂ ಸಹ ಏನೋ ನೆಗೆಟಿವ್ ಡೈರೆಕ್ಷನ್ ಅನ್ನು ಹೊಂದುತ್ತಾ ಹೋಗ್ಬಹುದು. ಇವೆರಡು ಸಹ ನೆಗೆಟಿವ್ ಆಗೇ ಇದ್ರೂ ಸಹ ಡೈರೆಕ್ಷನ್ ಮಾತ್ರ ಪಾಸಿಟಿವ್, ಅಂದ್ರೆ ಧನಾತ್ಮಕ ಪರಸ್ಪರ ಸಹ ಸಂಬಂಧವನ್ನ ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ ಡೈರೆಕ್ಷನ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಒಂದು ವೇರಿಯೇಬಲ್ ವೇರಿ ಆಗ್ತಾ ಇದೆ, ಅದೇ ಡೈರೆಕ್ಷನ್ ಅಲ್ಲಿ ಅದರ ಡಿಪೆಂಡೆಂಟ್ ವೇರಿಯೇಬಲ್ ರಿಯಾಕ್ಟ್ ಮಾಡ್ತಾ ಹೋದ್ರೆ ಅದನ್ನ ಧನಾತ್ಮಕ ಸಹ ಸಂಬಂಧ ಅಂತ ಕರೀತಾರೆ. ಅದು ಹೆಚ್ಚಾಗ್ಬೋದು, ಇದು ಹೆಚ್ಚಾಗುತ್ತೆ, ಇದು ಕಡಿಮೆ ಆಗ್ಬೋದು, ಇದು ಕಡಿಮೆ ಆಗ್ಬೋದು. ಅವೆರಡೂ ಸಹ ಒಂದೇ ಡೈರೆಕ್ಷನ್, ಧನಾತ್ಮಕ ಸಹ ಸಂಬಂಧ. ಓಕೆ, ಸೊ ಇಲ್ಲಿ ಹದಿಹರೆಯದವರು ಪಡೆದ ಭಾವನಾತ್ಮಕ ಬುದ್ಧಿವಂತಿಕೆ ಅಂಕಗಳು ಹೆಚ್ಚಾದರೆ ಅವರ ಸಾಧನಾಭಿಪ್ರೇರಣೆಯಲ್ಲಿ ಪಡೆದ ಅಂಕಗಳು ಸಹ ಹೆಚ್ಚಾಗುತ್ತವೆ. ಒಂದು ವೇರಿಯೇಬಲ್ನ ಅಂಕಗಳು ಹೆಚ್ಚಾದರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಡಿಪೆಂಡೆಂಟ್ ವೇರಿಯೇಬಲ್ಲು ಅದು ಸಹ ಹೆಚ್ಚಾಗುತ್ತೆ. ಅಥವಾ ಹದಿಹರೆಯದವರು ಪಡೆದ ಭಾವನಾತ್ಮಕ ಬುದ್ಧಿವಂತಿಕೆ ಅಂಕಗಳು ಕಡಿಮೆ ಆದರೆ ಅವರ ಸಾಧನಾಭಿಪ್ರೇರಣೆಯಲ್ಲಿ ಪಡೆಯುವಂತಹ ಅಂಕಗಳು ಸಹ ಕಡಿಮೆ ಆಗುತ್ತೆ. ಇದು ಧನಾತ್ಮಕ ಪರಸ್ಪರ ಸಹ ಸಂಬಂಧಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆ. ಋಣಾತ್ಮಕ ಸಹ ಸಂಬಂಧ. ಸೊ ಋಣಾತ್ಮಕ ಸಹ ಸಂಬಂಧ, ಒಂದು ವೇರಿಯೇಬಲ್ನ ಹೆಚ್ಚಳವು ಮತ್ತೊಂದು ವೇರಿಯೇಬಲ್ಸ್ನ ಇಳಿಕೆಗೆ ಕಾರಣ ಆಗುತ್ತೆ, ಅಥವಾ ಒಂದು ವೇರಿಯೇಬಲ್ನ ಇಳಿಕೆ ಮತ್ತೊಂದು ವೇರಿಯೇಬಲ್ನ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಇದನ್ನ ಋಣಾತ್ಮಕ ಪರಸ್ಪರ ಸಹ ಸಂಬಂಧ ಅಂತ ನಾವು ಕರಿಬಹುದು. ಓಕೆ, ಸೊ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಮತ್ತೆ ಡಿಪೆಂಡೆಂಟ್ ವೇರಿಯೇಬಲ್. ಸೊ ನಾವು ಯಾವುದು ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಮತ್ತೆ ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ ಅನ್ನೋದನ್ನ ನಾವು ಗುರ್ತಿಸ್ಕೋಬೇಕಾಗತ್ತೆ ಫಸ್ಟ್, ಅಥವಾ ಡೆಫಿನೇಷನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಸೂರ್ಯನ ತಾಪಮಾನ ಅಂದ್ರೆ ಒಂದು ಪರಿಸರದ ತಾಪಮಾನ, ಸೂರ್ಯನ ಕಿರಣಗಳು ಅನ್ನೋದಕ್ಕಿಂತ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಆ ವಾತಾವರಣದ ಒಂದು ತಾಪಮಾನ ಜಾಸ್ತಿ ಆದ್ರೆ ಓಕೆ, ತಂಪಾದ ಪಾನೀಯಗಳ ಮಾರಾಟ ಅಥವಾ ನಾವು ಕನ್ಸಂಪ್ಷನ್ ಮಾಡುವಂಥದ್ದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಯಾವುದು ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಮತ್ತು ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ಲು, ಸೊ ಅದನ್ನ ನಾವು ಪತ್ತೆ ಮಾಡಬೇಕು. ಸೊ ಯಾವುದನ್ನ ವೇರಿ ಮಾಡ್ತಾ ಇದೆ, ಯಾವುದನ್ನ ಮ್ಯಾನುಪುಲೇಟ್ ಮಾಡ್ಬೋದು ನಾವು, ಯಾವುದು ಅದ್ರ ಮೇಲೆ ಫಲಿತಾಂಶ ಡಿಟರ್ಮೈನ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ತಾಪಮಾನ ವಿಲ್ ಬಿ ಇಂಡಿಪೆಂಡೆಂಟ್ ವೇರಿಯೇಬಲ್. ದ ಕೂಲ್ ಡ್ರಿಂಕ್ಸ್, ತಂಪು ಪಾನೀಯಗಳು ಏನಿದೆ ಕನ್ಸಂಪ್ಷನ್, ಸೊ ಅದು ಡಿಪೆಂಡೆಂಟ್ ವೇರಿಯೇಬಲ್ ಆಗ್ತಾ ಹೋಗುತ್ತೆ. ನಾವು ಕಾಫಿ ಕುಡಿತೀವಿ, ಟೀ ಕುಡಿತೀವಿ. ಓಕೆ, ಬೆಳಿಗ್ಗೆ ಎದ್ದ ತಕ್ಷಣ ನಾರ್ಮಲ್ ಆಗಿ ಕಾಫಿ ಕುಡಿದ್ರೆ ಓಕೆ, ಒಂದು 10 ಗಂಟೆ ಮೇಲೆಲ್ಲ ಟೀ ಕುಡಿತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಕಾಫಿ E2 ಅಂತ ಏನೋ ಟೀ ಸ್ವಲ್ಪ ಏನೋ ಕೋಲ್ಡ್ ಅನ್ನೋ ರೀತಿಯಾಗಿ ಭಾವನೆ. ಅಂದ್ರೆ ಬಿಸಿಲು ಹೆಚ್ಚಾದಾಗ ಟೀ ಕುಡಿಬೇಕು, ಅವಾಗ ಕಾಫಿ ಕುಡಿದ್ರೆ ಹೀಟ್ ಆಗುತ್ತೆ ಅನ್ನುವಂಥ ಕಾರಣ. ಓಕೆ, ಸೊ ಇಲ್ಲಿ ಒಂದಕ್ಕೊಂದು ಕಾರ್ಲೇಷನ್ಸ್ ಇದೆ. ಓಕೆ, ಸೊ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತಂದಾಗ ಬಿಸಿನೀರನ್ನ ಕುಡಿಬೇಕು. ಕೋಲ್ಡ್ ಆಗಿದೆ ಅಂತಂದಾಗ ಓಕೆ, ಸೊ ಬಿಸಿಯಾಗಿರೋಂಥ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡಬೇಕು. ಸೊ ಹೇಗೆ ಕಾರ್ಲೇಷನ್ ಹೆಂಗ್ ಡಿಪೆಂಡ್ ಆಗುತ್ತೆ? ಸೊ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ಸೊ ಯಾವುದು ಹೇಗೆ ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನು ಮಾಡುತ್ತೆ, ಇವುಗಳನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಸೊ ಅಬ್ಸರ್ವ್ ಮಾಡಿದ್ರೆ ಸೊ ಆಬ್ವಿಯಸ್ಲಿ ನಮಗೆ ಉತ್ತರ ಏನು ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಉದ್ಯೋಗಿಗಳು ಪಡೆಯುವ ಔದ್ಯೋಗಿಕ ಒತ್ತಡ, ಆ ಒತ್ತಡದ ಅಂಕಗಳು ಹೆಚ್ಚಾದ್ರೆ ಅವರ ಕೆಲಸದ ಪ್ರೇರಣೆಯ ಮೇಲೆ ಅವರು ಪಡೆಯುವ ಅಂಕಗಳು ಕಡಿಮೆ ಆಗ್ತದೆ. ಸೊ
ಒತ್ತಡ ಜಾಸ್ತಿ ಆದ್ರೆ ಮೋಟಿವೇಶನ್ ಸಹ ಕೆಲವು ಸಲ ಕಡಿಮೆ ಆಗ್ಬಿಡುತ್ತೆ. ಒತ್ತಡ ಜಾಸ್ತಿ ಆದ್ರೆ ವರ್ಕ್ ಇನ್ವಾಲ್ವ್ಮೆಂಟ್ ಕಡಿಮೆ ಆಗ್ಬಿಡುತ್ತೆ. ಒತ್ತಡ ಜಾಸ್ತಿ ಆದ್ರೆ ಕೆಲವೊಂದು ಬಾರಿ ಒಂದ್ ಹಂತದವರೆಗೂ ಒತ್ತಡಗಳು ಜಾಸ್ತಿ ಆದಾಗ ಕಮಿಟ್ಮೆಂಟು ಜಾಸ್ತಿ ಆಗುತ್ತೆ. ಸೊ ಒತ್ತಡ ಜಾಸ್ತಿ ನಮಗೆ ಒಂದು ಈವೆಂಟ್ ಇದೆ, ಈವೆಂಟ್ಗೆ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅಂತಂದಾಗ ನಾವು ರೆಗ್ಯುಲರ್ಗೆ ಒಂದು 5:30 ಆಫೀಸಲ್ಲಿ ಇರ್ತೀವಿ ಅಂತಂದ್ರೆ ಕೆಲವೊಂದು ಅವಧಿನಲ್ಲಿ ನಾವು ಇನ್ನೂ 1 hour 2 hour 3 hours ಎಕ್ಸ್ಟ್ರಾ ಕೆಲಸ ಮಾಡಕ್ಕೂ ನಾವು ರೆಡಿ ಇರ್ತೀವಿ. ಸೊ ಅಂಥದ್ದೇ ನಮಗೆ ಪೂರ್ಣ ಅವಧಿನಲ್ಲಿ ಸಿಕ್ಬಿಡುತ್ತೆ ಅನ್ನೋದೇ ಆದ್ರೆ ಅದಕ್ಕೆ ನಾವು ನಮ್ಮ ಮನಸ್ಸನ್ನ ಸಿದ್ಧಗೊಳಿಸ್ಕೊಂಡಿಲ್ಲ ಅನ್ನೋದೇ ಆದ್ರೆ ನಮ್ಮ ಪರ್ಫಾರ್ಮೆನ್ಸು ಸ್ಟ್ರಕ್ ಆಗ್ಬಿಡುತ್ತೆ, ಅಥವಾ ನಮ್ಮ ಪರ್ಫಾರ್ಮೆನ್ಸು ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ, ಅಥವಾ ನಮ್ಮ ಪರ್ಫಾರ್ಮೆನ್ಸು ಅದಕ್ಕಿಂತ ಕಡಿಮೆ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಒಂದು ಕಾರ್ಲೇಷನ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಹೇಗೆ ಆಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಅನ್ನೋ ವಿಚಾರದ ಮೇಲೆ ಡಿಪೆಂಡೆಂಟ್ ವೇರಿಯೇಬಲ್ ಆಕ್ಟ್ ಮಾಡ್ತಾ ಹೋಗುತ್ತೆ. ಇಂಡಿಪೆಂಡೆಂಟ್ ವೇರಿಯೇಬಲ್ ಎಷ್ಟು ಸ್ಟ್ರಾಂಗ್ ಇದೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ಎಷ್ಟು ನಮಗೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಎಫೆಕ್ಟ್ ಅನ್ನ ಮಾಡುತ್ತೆ, ಅದು ಪಾಸಿಟಿವ್ ನೆಗೆಟಿವ್, ಇನ್ ಟರ್ಮ್ಸ್ ಆಫ್ ಸ್ಯಾಲ್ರಿನೋ, ಇನ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್, ಇನ್ ಟರ್ಮ್ಸ್ ಆಫ್ ಎಕ್ಸ್ಟ್ರಾ ಬೆನಿಫಿಟ್, ಬೇರೆ ಬೇರೆ ರೂಪದಲ್ಲಿ ಇರುತ್ತೆ ಅಥವಾ ಬೇರೆ ಬೇರೆ ಫಾರ್ಮ್ಯಾಟ್ಗಳಲ್ಲಿ ಇರುತ್ತೆ. ಅದಕ್ಕೆ ತಕ್ಕಂತಹ ಡಿಪೆಂಡೆಂಟ್ ವೇರಿಯೇಬಲ್ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಸಹಸಂಬಂಧ ಅಂತಕ್ಕಂಥದ್ದು ವೆರಿ ಕ್ಲಿಯರ್. ಒಂದು ವೇರಿಯೇಬಲ್ ವೇರಿಯೇಷನ್ಸ್ ಆದ್ರೆ ಮತ್ತೊಂದು ವೇರಿಯೇಬಲ್ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಅದನ್ನ ಸಹಸಂಬಂಧ ಅಂತ ಕರಿತೀವಿ. ಒಮ್ಮೆ ಒಂದು ಅಥವಾ ಇಂಡಿಪೆಂಡೆಂಟ್ ವೇರಿಯೇಬಲ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಡಿಪೆಂಡೆಂಟ್ ವೇರಿಯೇಬಲ್ಸ್ನ ವ್ಯಾಲ್ಯೂಗಳು ಸಹ ಇನ್ಕ್ರೀಸ್ ಅಥವಾ ಹೆಚ್ಚಾಗ್ತಾ ಹೋದ್ರೆ ಧನಾತ್ಮಕ ಸಂಬಂಧ ಅಂತ ನಾವು ಕರೀತಾ ಹೋಗ್ಬೋದು. ಒಂದು ವೇರಿಯೇಬಲ್ಸ್ನ ಅಂಕಗಳು ಏರಿಕೆ ಕ್ರಮದಲ್ಲಿ ಕಂಡು ಅದರ ವಿರುದ್ಧ ಅಥವಾ ಡಿಪೆಂಡೆಂಟ್ ವೇರಿಯೇಬಲ್ಸ್ನ ಅಂಕಗಳು ಅದರ ವಿರುದ್ಧ ದಿಕ್ಕಿನಲ್ಲಿ ಚಲನೆಯನ್ನ ಹೊಂದಿದ್ರೆ ಅದನ್ನ ಋಣಾತ್ಮಕ ಸಂಬಂಧ ಅಂತ ನಾವು ಕರಿತಾ ಹೋಗ್ಬೋದು. ಸೊ ಯಾವಾಗ್ಲೂ ಎರಡೇ ಡೈರೆಕ್ಷನ್ ಅಲ್ಲಿ ಇರುತ್ತಾ, ಎರಡೇ ಡೈರೆಕ್ಷನ್ ಅಲ್ಲಿ ಇರಬೇಕಾ? ಸೊ ಇಲ್ಲ. ಮೂರನೇದು ಒಂದಿದೆ, ಶೂನ್ಯ ಋಣಾತ್ಮಕ ಸಹಸಂಬಂಧ. ಓಕೆ, ಸೊ ಕಲಿಕೆನಲ್ಲಿ ಒಂದು ಲರ್ನಿಂಗ್ ಇದೆ. ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ ಅಂತ. ಸೊ ಯಾವಾಗಲೂ ಸಹ ಧನಾತ್ಮಕ ವರ್ಗಾವಣೆ ರೂಪ. ಸೊ ಧನಾತ್ಮಕ ವರ್ಗಾವಣೆ, ಕಲಿಕೆ ವರ್ಗಾವಣೆ ಅಂತ ಅಂದ್ರೆ ಒಮ್ಮೆ ಕಲ್ತಿದ್ದು ಮತ್ತೊಂದು ಕ್ಷೇತ್ರದ ಮೇಲೆ ಅದು ಇಂಪ್ಯಾಕ್ಟ್ ಅನ್ನ ಮಾಡಿದ್ರೆ, ಧನಾತ್ಮಕ ಇಂಪ್ಯಾಕ್ಟ್ ಅನ್ನ ಮಾಡಿದ್ರೆ, ಸೊ ಅದನ್ನ ಧನಾತ್ಮಕ ಕಲಿಕೆ ವರ್ಗಾವಣೆ ಅಂತ ಕರೀತಾರೆ. ಸೊ ಋಣಾತ್ಮಕ ಕಲಿಕೆ ವರ್ಗಾವಣೆ ಅಂತ ಅಂದ್ರೆ ನಾವು ಒಂದು ಕ್ಷೇತ್ರದಲ್ಲಿ ಕಲಿತಂತಹ ಕಲಿಕೆ ಮತ್ತೊಂದು ಕ್ಷೇತ್ರದ ಕಲಿಕೆಯ ಮೇಲೆ ತೊಂದರೆ ಮಾಡಿದ್ರೆ, ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ರೆ ಅದನ್ನ ಋಣಾತ್ಮಕ ವರ್ಗಾವಣೆ ಅಂತ ಕರೀತಾರೆ. ಧನಾತ್ಮಕ ವರ್ಗಾವಣೆಗೆ ನಾವು ತುಂಬಾ ಅಥವಾ n ನಂಬರ್ ಆಫ್ ಇದನ್ನ ಕೊಡಬಹುದು, ಎಕ್ಸಾಂಪಲ್ಗಳನ್ನ ಕೊಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಸೈಕಲ್ ಏನಾದ್ರು ಕಲ್ತ್ರೆ ಆಬ್ವಿಯಸ್ಲಿ ಬೈಕ್ ಕಲಿಯೋದಕ್ಕೆ ಯೂಸ್ ಆಗುತ್ತೆ. ಬೈಕ್ ಕಲಿತ್ರೆ 3 ವೀಲರು 4 ವೀಲರ್ಸ್ ಡ್ರೈವಿಂಗಿಗೆ ಯೂಸ್ ಆಗುತ್ತೆ. ಒಂದು ಐಡಿಯಾ ಅಂತೂ ಬರುತ್ತೆ. ಧನಾತ್ಮಕವಾಗಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಕಾರಣವನ್ನ ಮಾಡುತ್ತೆ. ಸೊ ಅಟ್ಲೀಸ್ಟ್ ಒಂದು ಮೈಂಡ್ ಸೆಟ್ ಆರೋ ಇರುತ್ತೆ. 2 ವೀಲರ್ಸ್ನೇ ಓಡಿಸಿದೀನಿ 4 ವೀಲರ್ಸ್ ಓಡಿಸ್ಬೋದು ಆರಾಮಾಗಿ. ಒಂದು ಪಾಸಿಟಿವ್ ವೈಬ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದು ಕಲಿಕೆ, ಇದು ಕಲಿಕೆ. ಸೊ ಋಣಾತ್ಮಕ ಅಂತಂದ್ರೆ, ಸೊ ಇಲ್ಲಿ ಕಲ್ತಿರ್ತೀವಿ, ಒಂದು ಕ್ಷೇತ್ರ ಮತ್ತೊಂದು ಕ್ಷೇತ್ರದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಬಿಡುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಾವು ಇಂಡಿಯಾದಲ್ಲಿ ರೋಡ್ ಲೈನ್ಸ್ ನಮಗೆ ಸಿಸ್ಟಮ್ ಗೊತ್ತು. ಏನು, ಲೆಫ್ಟ್ ಸೈಡ್ ನಮ್ದು, ರೈಟ್ ಸೈಡು ಆಪೋಸಿಟ್ ಡೈರೆಕ್ಷನ್ ಅವ್ರಿಗಿರೋದು. 4 ವೀಲರ್ ಆದ್ರೆ ಏನು, ಸ್ಟೇರಿಂಗ್ ಎಲ್ಲಿರುತ್ತೆ, ರೈಟ್ ಸೈಡಲ್ಲಿ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಗೇರಿಂಗ್ ಸಿಸ್ಟಮ್ಸ್ ಎಲ್ಲ ಬರುತ್ತೆ. ನಾವು ಲೆಫ್ಟ್ ಸೈಡ್ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕು. ನಾವು ಕೆಲವೊಂದು ವೆಸ್ಟರ್ನ್ ಕಂಟ್ರೀಸ್ಗಳಿಗೆ ಹೋದ್ರೆ ಏನಾಗುತ್ತೆ, ನಾವು ರೈಟ್ ಸೈಡ್ ಹೋಗ್ಬೇಕು.
ಬರೋವ್ರಿಗೆ ಲೆಫ್ಟ್ ಸೈಡ್ ಡೈರೆಕ್ಷನ್ ಜಾಗ ಮಾಡ್ಕೊಡ್ಬೇಕು ಅವ್ರಿಗೆ. 4 ವೀಲರ್ ಆಯಿತು ಅಂತಂದರೆ ಎಲ್ಲಿರುತ್ತೆ ಸ್ಟೇರಿಂಗ್, ಎಲ್ಲಿರುತ್ತೆ ಲೆಫ್ಟ್ ಸೈಡಲ್ಲಿ ಇರುತ್ತೆ, ಗೇರ್ ಸಿಸ್ಟಮ್ ಎಲ್ಲ ರೈಟ್ ಸೈಡಲ್ಲಿ ಇರುತ್ತೆ. ಸೊ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ಒಮ್ಮೆ. ಸೊ ನಾವು ಇಲ್ಲಿ ಕಲ್ತಿರ್ತೀವಿ, ಒಂದು 10 ವರ್ಷ 20 ವರ್ಷದ ಪ್ರಾಕ್ಟೀಸ್ ಇರುತ್ತೆ. ಆಲ್ ಆಫ್ ಎ ಸಡನ್ ಬೇರೆ ಕಂಟ್ರೀಸ್ಗೆ ಹೋಗ್ತೀವಿ. ಸೊ ಅಲ್ಲಿ ಹೆಂಗೆ ಡ್ರೈವ್ ಮಾಡೋದು, ಹೆಂಗೆ ಗೇರ್ ಹಾಕೋದು, ಯಾಕೆಂತಾರೆ ನಾವು ಇಲ್ಲೆಲ್ಲ ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಗೇರ್ ಸಿಸ್ಟಮ್ ಇರುತ್ತೆ, ರೈಟ್ ಹ್ಯಾಂಡಲ್ಲಿ ಸ್ಟೇರಿಂಗ್ ಇರುತ್ತೆ. ಸೊ ಇದು ಒಂದು ಕ್ಷೇತ್ರದಲ್ಲಿ ಕಲ್ತಿದ್ದು ಮತ್ತೊಂದು ಏರಿಯಾದಲ್ಲಿ ಏನು ಮಾಡುತ್ತೆ, ಋಣಾತ್ಮಕ ಇಂಪ್ಯಾಕ್ಟ್ ಅನ್ನ ಮಾಡಿಬಿಡುತ್ತೆ, ತೊಂದರೆ ಮಾಡುತ್ತೆ ಅಲ್ಲಿ, ಅಥವಾ ಡಿಸ್ಟರ್ಬ್ ಮಾಡುತ್ತೆ. ಸೊ ಅದು ಕಲಿಕೆ, ಇಲ್ಲೂ ಸಹ ಕಲಿತಿರ್ತಕ್ಕಂಥದ್ದು ಕಲಿಕೆ. ಸೊ ಇದನ್ನ ಋಣಾತ್ಮಕ ಕಲಿಕೆಯ ವರ್ಗಾವಣೆ ಅಂತ ಕರೀತಾರೆ. ಮತ್ತೊಂದಿದೆ ಶೂನ್ಯ. ಕೆಲವೊಂದ್ಸಲ ಪಾಸಿಟಿವ್ ಆಗೂ ಇಂಪ್ಯಾಕ್ಟ್ ಮಾಡಲ್ಲ, ಕೆಲವೊಂದ್ಸಲ ನೆಗೆಟಿವ್ ಆಗೂ ಇಂಪ್ಯಾಕ್ಟ್ ಮಾಡಲ್ಲ, ನ್ಯೂಟ್ರಲ್ ಆಗಿದ್ಬಿಡುತ್ತೆ. ಅಥವಾ ಝೀರೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಸೊ ಏನನ್ನೂ ಎಫೆಕ್ಟ್ ಮಾಡಲ್ಲ ಅದು. ಸೊ ನಾವಿಲ್ಲಿ ಏನೋ ಕಲಿತೀವಿ, ಇನ್ನೆಲ್ಲೋ ಹೋಗಿ ಇನ್ನೇನೋ ಕಲಿತೀವಿ, ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಅದನ್ನ ಝೀರೋ ಟ್ರಾನ್ಸ್ಫರ್, ಏನು ಅಂದರೆ ಏನು ಧನಾತ್ಮಕವಾಗೂ ಇಲ್ಲ, ಋಣಾತ್ಮಕವಾಗೂ ಇಲ್ಲ, ಅದನ್ನ ಝೀರೋ ಕಲಿಕೆ ವರ್ಗಾವಣೆ. ಸೊ ಅದೇ ಥರ ಝೀರೋ ಸಹ ಸಂಬಂಧ ಅಂತ ಅಂದರೆ ಧನಾತ್ಮಕ ನೋಡಿದ್ವಿ, ಋಣಾತ್ಮಕ ನೋಡಿದ್ವಿ, ಮತ್ತೊಂದು ಶೂನ್ಯ ಸಂಬಂಧ. ಸೊ ಕೆಲವೊಂದು ವೇರಿಯೇಬಲ್ಸು ಜಾಸ್ತಿ ಆಗಲಿ ಕಡಿಮೆ ಆಗಲಿ, ಮತ್ತೊಂದು ಅಥವಾ ಕೆಲವೊಂದು ವೇರಿಯೇಬಲ್ಸ್ಗಳು ಅದು ರಿಯಾಕ್ಟೇ ಮಾಡೋದಿಲ್ಲ, ಅದು ಹೇಗಿರುತ್ತೋ ಅದೇ ರೀತಿಯಾಗಿ ಸ್ಟಾಗ್ನೆಂಟ್ ಆಗಿರುತ್ತೆ ಕೆಲವೊಂದು ವೇರಿಯೇಬಲ್ಸ್ಗಳು. ಓಕೆ, ತಾಪಮಾನ ಜಾಸ್ತಿ ಆಗಲಿ ಕಡಿಮೆ ಆಗಲಿ, ನಾವು ನಾರ್ಮಲ್ ಆಗಿ ಎಷ್ಟು ಫುಡ್ ತಿಂತಿದ್ವಿ ಅಷ್ಟೇ ತಿಂತಾ ಇದ್ವಿ. ತಾಪಮಾನ ಹೆಚ್ಚಾಗಲಿ ಕಡಿಮೆ ಆಗಲಿ, ನಾವು ಏನೋ ಲಿಕ್ವಿಡ್ ಐಟಮ್ ಅನ್ನ ಸೇವಿಸ್ತಾ ಇದ್ವಿ ಅಷ್ಟೇ ಪ್ರಮಾಣದಲ್ಲಿ ಸೇವಿಸ್ತಾ ಇದ್ವಿ. ಸೊ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಅನೇಕ ಪ್ರಮಾಣದಲ್ಲಿ ಬದಲಾಗ್ತಾನೆ ಇರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ, ಬೇರೆ ಬೇರೆ ವೇರಿಯೇಬಲ್ಸ್ಗಳೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಆ ಚೇಂಜ್ ಆಗಿರತಕ್ಕಂಥದ್ದು ಅದ್ರ ಮೇಲೆ ಡಿಪೆಂಡ್ ಆಗಿರುವಂತಹ ಯಾವುದೇ ವೇರಿಯೇಬಲ್ ಇರಲೇಬೇಕು ಅಂತ ಏನಿಲ್ಲ. ಇಲ್ಲದೆ ಇರ್ತಕ್ಕಂತಹ, ಡಿಪೆಂಡ್ ಆಗಿಲ್ಲದೆ ಇರ್ತಕ್ಕಂತಹ ಅನೇಕ ವೇರಿಯೇಬಲ್ಸ್ಗಳು ಇರುತ್ತೆ. ಅದು ಯಾವುದಕ್ಕೂ ಸಹ ಅದು ರಿಯಾಕ್ಟ್ ಮಾಡೋದಿಲ್ಲ. ಅದಂತ ಅಥವಾ ಅಂತಹ ಸಂಬಂಧ, ಸಹಸಂಬಂಧವನ್ನ ಶೂನ್ಯ ಸಹಸಂಬಂಧ ಅಂತ ಕರೀತಾರೆ. ಓಕೆ, ಸೊ ಇಷ್ಟು ಸಹಸಂಬಂಧ ಅಂತ ಅಂದ್ರೆ ಏನು. ಸೊ ಸಹಸಂಬಂಧ ಅಂತಂದ್ರೆ ನಾವು ರಿಸರ್ಚ್ ಆಗಿ ನಾವು ನೋಡಬೇಕು ಅಂತ ಏನಿಲ್ಲ, ಅದು ಸಂಶೋಧನೆಗಳಲ್ಲೇ ನಾವು ನೋಡಬೇಕು, ಅದನ್ನ ಪ್ರೂವ್ ಮಾಡೇ ನೋಡಬೇಕು. ಲ್ಯಾಬ್ರೇಟರಿ ಸೆಟಪ್, ಸೊ ಹೇಗೆ ಇಷ್ಟು ಡಿಗ್ರಿಯನ್ನ ಮಾಡಿದ್ರೆ ಸೊ ಇಷ್ಟು ನೀರನ್ನ ಕನ್ಸಂಪ್ಷನ್ ಮಾಡುತ್ತೆ ಅಂತ ಒಂದು ಸೆಟ್ ಮಾಡಬೇಕು ಅಂತಲೇ ಏನಿಲ್ಲ. ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಗೆ ಅನುಭವಕ್ಕೆ ಬರುವಂತಹ ಅನೇಕ ವೇರಿಯೇಬಲ್ಸ್ಗಳು ತನ್ನದೇ ಆದಂತಹ ಡೈರೆಕ್ಷನ್ ಅಲ್ಲಿ ಸಹ ಸಂಬಂಧಗಳನ್ನು ಹೊಂದಿರ್ತವೆ. ಧನಾತ್ಮಕ ಆಗಿರ್ಬೋದು, ಋಣಾತ್ಮಕ ಆಗಿರ್ಬೋದು. ಓಕೆ, ಸೊ ಸಾಮಾನ್ಯವಾಗಿ ನಾವು ಮಾತಾಡ್ಕೊಳ್ಳುವಂಥದ್ದು, ಸಾಮಾನ್ಯವಾಗಿ ನಮಗೆ ಎಕ್ಸ್ಪೀರಿಯನ್ಸಿಗೆ ಬರುವಂಥದ್ದು, ಸಾಮಾನ್ಯವಾಗಿ ನಾವು ನೋಡುವಂಥದ್ದು ದಿನನಿತ್ಯ ಜೀವನದಲ್ಲಿ, ಅವೆಲ್ಲವೂ ಸಹ ಈ ಸಹ ಸಂಬಂಧ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಒಂದು ವೇರಿಯೇಬಲ್ ಜಾಸ್ತಿ ಆದ್ರೆ ಅಥವಾ ಕಡಿಮೆ ಆದ್ರೆ ಅದಕ್ಕೆ ಮತ್ತೊಂದು ವೇರಿಯೇಬಲ್ಸು ತನ್ನದೇ ಆದಂತಹ ಡೈರೆಕ್ಷನ್ ಅಲ್ಲಿ ಸಹ ಸಂಬಂಧವನ್ನು ಹೊಂದಿರುತ್ತೆ. ಸಹ ಸಂಬಂಧ ಹೊಂದಿರುತ್ತೆ ಅಂತಂದ್ರೆ ಸೊ ಇದಕ್ಕೆ ತಕ್ಕಂತೆ ಅದು ಚೇಂಜ್ ಆಗುತ್ತೆ, ಇದಕ್ಕೆ ತಕ್ಕಂತೆ ಅದು ರಿಯಾಕ್ಟ್ ಮಾಡುತ್ತೆ. ಸೊ ಈ ವೇರಿಯೇಬಲ್ಗೆ ತಕ್ಕಂತೆ, ಓಕೆ, ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸೊ ನಮ್ಮ ಹೆಡ್ ಯಾವ ತರ ಇರ್ತಾರೆ, ಅವ್ರ ಮೆಂಟಾಲಿಟಿಗೆ ತಕ್ಕಂತೆ ನಾನು ರಿಯಾಕ್ಟ್ ಮಾಡ್ತೀನಿ. ಓಕೆ, ಸೊ ಅವರು ರೂಡಾಗಿ ಬಿಹೇವ್ ಮಾಡಿದ್ರೆ ನಾನು ರೂಡಾಗಿ ಬಿಹೇವ್ ಮಾಡ್ತೀನಿ, ಅವ್ರು ರೂಡಾಗಿ ಬಿಹೇವ್ ಮಾಡಿದ್ರೆ ನಾನು ಸಾಫ್ಟ್ ಆಗಿ ಬಿಹೇವ್ ಮಾಡ್ತೀನಿ. ಸೊ ಪಾಸಿಟಿವ್ ರಿಲೇಷನ್ಶಿಪ್ ಇರ್ಬೋದು, ನೆಗೆಟಿವ್ ರಿಲೇಷನ್ಶಿಪ್ ಇರ್ಬೋದು, ಬಟ್ ರಿಯಾಕ್ಟ್ ಮಾಡ್ತೀನಿ. ಯಾವ ಪ್ರಕಾರ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಅದ್ರ ಪ್ರಕಾರ ನಾನು ರಿಯಾಕ್ಟ್ ಮಾಡ್ತೀನಿ. ಓಕೆ, ಸೊ ಇವೆಲ್ಲ ಡೇ ಟು ಡೇ ಲೈಫಲ್ಲಿ ಸಿಚುಯೇಷನಲ್ಲಿ ಆಗುವಂತಹ ಒಂದು ಸಹ ಸಂಬಂಧಗಳು. ಅದು ಎಲ್ಲದರಲ್ಲೂ ಸಹ ನಾವು ನೋಡ್ತಾ ಹೋಗ್ಬೋದು.
ಸೊ ಇದು ನಾವು ರಿಸರ್ಚ್ ಅಂತ ಬಂದಾಗ ಒಂದು ಸೈಂಟಿಫಿಕ್ ಆಗಿ ಇವು ನಡುವೆ ಎರಡು ವೇರಿಯೇಬಲ್ಸ್ಗಳ ನಡುವೆ ಇರತಕ್ಕಂಥ ಸಹ ಸಂಬಂಧವನ್ನು ಒಂದು ಸೈಂಟಿಫಿಕ್ ಆಗಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಇನ್ ಟರ್ಮ್ಸ್ ಆಫ್ 0.01 ಮತ್ತೆ 0.05 ಲೆವೆಲ್. ಸೊ ಇಲ್ಲಿಗೆ ಸಮಯ ಮುಗಿದಿದೆ. ನಮಸ್ಕಾರ.